ॐ अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमः ॐ विष्णुपादाय कृष्णप्रेष्ठाय भूतले श्रीमते भक्ति वेदांत स्वामिनिति नामिने। नमस्ते सरस्वते देवे गौरवाणी प्रचारिणे निर्विशेष शून्यवादी पाश्चात्यादेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंदा। हरे कृष्णा 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 हरे 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 राम 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 हरे हरे। ಹರೇ ಕೃಷ್ಣ. ಪ್ರಪ್ರಥಮವಾಗಿ ಭಗವಂತ ಶ್ರೀಕೃಷ್ಣ, ಶ್ರೀ ಗುರು ಮತ್ತೆ ಗೌರಾಂಗ ಮತ್ತೆ ನಿಮ್ಮ ಎಲ್ಲ ಭಕ್ತರ ಆಶೀರ್ವಾದ ತೆಗೆದುಕೊಂಡು ಇವತ್ತಿನ ಕ್ಲಾಸ್ ಅನ್ನು ಆರಂಭ ಮಾಡ್ತೀನಿ. ಹರೇ ಕೃಷ್ಣ. ಇವತ್ತಿನ ಶ್ಲೋಕ ಭಗವದ್ಗೀತಾ ಅಧ್ಯಾಯ 2 ಶ್ಲೋಕ 44. ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪಹೃತ ಚೇತಸಾಂ ವ್ಯವಸಾಯಾತ್ಮಿಕಾ ಬುದ್ಧಿ ಸಮಾಧೋ ನ ವಿಧೀಯತೆ. ಅನುವಾದ ಮತ್ತು ಭಾವಾರ್ಥ. ಶೀಲ ಎಸಿ ಪ್ರಭುಜಿ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಮತ್ತು ಪ್ರಾಪಂಚ ಒಂದು ಸೆಕೆಂಡ್ ಪ್ರಭುಜಿ ಚೆಕ್ ಮಾಡ್ತೀನಿ. ಈಗ ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತಾ ಇದೆ ಪ್ರಭುಜಿ. ಸ್ಟಾಪ್ ಶೇರ್ ಮಾಡ್ತೀನಿ ಸ್ವಲ್ಪ. ಈಗ ಕೇಳಿಸ್ತಾ ಇದೆಯಾ ಪ್ರಭು? ಪ್ರಭುಜಿ ಕೇಳಿಸ್ತಾ ಇದೆ. ಓಕೆ. ಅನುವಾದ. ಭೋಗ ಮತ್ತು ಪ್ರಾಪಂಚಿಕ ಸಂಪತ್ತಿಗೆ ಅತಿಯಾಗಿ ಅಂಟಿಕೊಂಡವರಲ್ಲಿ ಮತ್ತು ಇಂತಹ ವಿಷಯಗಳಿಂದ ಚಿತ್ತ ಭ್ರಮಣೆಯಾದವರಲ್ಲಿ ಭಗವಂತನ ಭಕ್ತಿ ಸೇವೆಗಾಗಿ ದೃಢ ಸಂಕಲ್ಪವು ಇರುವುದಿಲ್ಲ. ಭಾವಾರ್ಥ. ಸಮಾಧಿ ಎಂದರೆ ಅಚಲ ಮನಸ್ಸು. ವೇದದ ನಿಘಂಟಾದ ನಿರುಕ್ತಿಯು ಸಮ್ಯಗ್ ಆಧೀಯ ತೇಸ್ಮಿನ್ ಆತ್ಮತತ್ವ ಯಥಾತ್ಮ್ಯಂ ಎಂದು ಹೇಳುತ್ತದೆ. ಹೀಗೆಂದರೆ ಆತ್ಮದ ಅರಿವಿಗಾಗಿ ಮನಸ್ಸು ಸ್ಥಿರವಾದಾಗ ಇದಕ್ಕೆ ಸಮಾಧಿ ಎಂದು ಹೆಸರು. ಐಹಿಕ ಇಂದ್ರಿಯ ಸುಖದಲ್ಲಿ ಆಸಕ್ತರಾದವರಿಗೆ ಸಮಾಧಿಯು ಸಾಧ್ಯವೇ ಇಲ್ಲ. ಇಂತಹ ಕ್ಷಣಿಕ ವಿಷಯಗಳಿಂದ ಗೊಂದಲಕ್ಕೊಳಗಾಗುವವರಿಗೂ ಇದು ಸಾಧ್ಯವಿಲ್ಲ. ಇವರು ಭೌತಿಕ ಶಕ್ತಿಯ ಪ್ರಕ್ರಿಯೆಯಿಂದ ಸ್ವಲ್ಪ ಹೆಚ್ಚು ಕಡಿಮೆ
ಶಿಕ್ಷೆಗೆ ಗುರಿಯಾಗುವವರೇ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಭುಜಿ ಯೋಗೇಶ್ವರ್- ಡಿಸ್ಟರ್ಬೆನ್ಸ್ ಇದೆ. ಡಿಸ್ಟರ್ಬೆನ್ಸ್ ಇದೆಯಾ ಪ್ರಭು? 1 ಸೆಕೆಂಡ್ ಪ್ರಭು. ಈಗ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಪ್ರಭುಜಿ, ಮಧ್ಯೆ ಮಧ್ಯೆ ಬರ್ತಾ ಇದೆ. ಹೌದಾ? ಡಿಸ್ಟರ್ಬೆನ್ಸ್ ಇದ್ರೆ ಹೇಳಿ, ಯಾಕಂದ್ರೆ ನಾನು ಸ್ವಲ್ಪ ರೂರಲ್ ಏರಿಯಾದಲ್ಲಿ ಇದ್ದೀನಿ. ನಮ್ಮ ಹಳ್ಳಿ ಇದು ಉಡುಪಿ, ಅಲ್ಲಿ Okay, ಉಡುಪಿ ಹತ್ರ. ಸೊ Okay, ಸ್ವಲ್ಪ ಸಿಗ್ನಲ್ ಪ್ರಾಬ್ಲಮ್ ಇರ್ಬೋದು. ಓಕೆ, ಇನ್ ಕೇಸ್ ನಿಮ್ಗೆ ಸರಿಯಾಗಿ ಕೇಳಲಿಲ್ಲದಿದ್ರೆ ನೀವು ಹೇಳ್ಬಹುದು. ಓಕೆ ಪ್ರಭು. ಆದಷ್ಟು ಒಳ್ಳೆಯದಾಗಿ ಕೇಳುವ ಹಾಗೆ ಮಾಡೋಣ. ಈ ಶ್ಲೋಕದಲ್ಲಿ ನಾವು ನೋಡುತ್ತಾ ಇದ್ದೇವೆ ಇಂದ್ರಿಯ ತೃಪ್ತಿ ಮತ್ತೆ ಕೃಷ್ಣ ಪ್ರಜ್ಞೆ ಇದು ಜೊತೆಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ನಾವು ನೋಡ್ತೇವೆ ಹೇಗೆ ಕೇಳಿಸ್ತಾ ಇದೆ ಪ್ರಭುಜಿ. ಓಕೆ ಮಾತಾಜಿ. ಸರಿ. ಹೇಗೆ ಈ ನೂತನ ನಮ್ಮ ಯುಗದಲ್ಲಿ, ದಯವಿಟ್ಟು ಎಲ್ಲರೂ ಮ್ಯೂಟ್ ಮಾಡ್ಕೊಳ್ತೀರಾ? ಎಲ್ರು ಮ್ಯೂಟ್ ಮಾಡ್ಕೊಳ್ಳಿ. ಇಲ್ಲಿ ಹೇಗೆ ನಾವು ನೋಡ್ತೇವೆ ಹೇಗೆ ನೂತನ ಯುಗದಲ್ಲಿ ಶಿಕ್ಷಣ ಎಲ್ಲ ಇದೆ, ಆದ್ರೆ ಜನರಿಗೆ ಜೀವನದ ಗುರಿ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಮತ್ತೆ ಅದನ್ನು ಹೇಗೆ ಸಾಧಿಸುವುದು ಅಂತ ಅವರಿಗೆ ಗೊತ್ತಿಲ್ಲ. ಮತ್ತೆ ಇನ್ಫ್ಯಾಕ್ಟ್ ನಾವು ಆ ರೀತಿ ನೋಡ್ಲಿಕ್ಕೆ ಹೋದ್ರೆ ಆಧುನಿಕ ಜಗತ್ತಿನ ಪ್ರತಿಯೊಂದು ಕಾರ್ಯ ಚಟುವಟಿಕೆಗಳು ಅದು ನಮ್ಮನ್ನು ಭಗವಂತನಿಂದ ದೂರಕ್ಕೆ ಎಳೆದೊಯ್ಯಲಿಕ್ಕೆ ಅದು ಪ್ರಯತ್ನವನ್ನು ಮಾಡ್ತದೆ. ಉದಾಹರಣೆಗೆ ನಾವು ಈಗ ಎಷ್ಟೊಂದು ಜಾಹೀರಾತುಗಳನ್ನು ನೋಡ್ತೇವೆ, ಅಡ್ವರ್ಟೈಸ್ಮೆಂಟ್ಸ್. ಅದರಲ್ಲಿ ಅವರು ಆದಷ್ಟು ಈ ಒಂದು ಇಂದ್ರಿಯ ತೃಪ್ತಿ ಮಾಡುವುದನ್ನು ಪ್ರೋತ್ಸಾಹ ಮಾಡ್ತಾರೆ. ಆಮೇಲೆ 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ಅದನ್ನು ಬ್ರೇಕ್ ಮಾಡುವಂತಹ ಕೆಲವುದನ್ನೆಲ್ಲ ಅವರು ತೋರಿಸ್ತಾರೆ. ಆದರೆ ಭಕ್ತನಾದವನು ಇದಕ್ಕೆ ಹೆಚ್ಚು ಒಲವನ್ನು ಅವನು ತೋರಿಸುವುದಿಲ್ಲ. ದಯವಿಟ್ಟು ಮೀನಾಕ್ಷಿ ಮಾತಾಜಿ ನೀವು ಮ್ಯೂಟ್ ಮಾಡ್ಕೊಳ್ತೀರಾ? ಮ್ಯೂಟ್ ಮಾಡೀನಿ ಗುರುಗಳೇ, ಮ್ಯೂಟ್ ಇಲ್ಲ ಮಾಡಿ. ಮಾತಾಜಿ. ಮತ್ತೆ ಇಲ್ಲ. ಶ್ಯಾಮಲಾ ಕಿರಣ್ ಮಾತಾಜಿ ಇಬ್ರು ಸಹ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಮ್ಯೂಟ್ ಮಾಡಿನಿಲ್ಲ, ನಂದು ಮ್ಯೂಟ್ ಆಗಿದೆ, ಮ್ಯೂಟ್ ಮಾಡಿ. ಓಕೆ, ಸೊ ಆದ್ರಿಂದ ದ್ವಾಪರ ಯುಗದಲ್ಲಿ ಕುಂತಿ ಹೇಳ್ತಾಳೆ, ಭಗವಂತ ಕೃಷ್ಣ ನನಗೆ ನನ್ನ ಫ್ಯಾಮಿಲಿ ಕುಟುಂಬಕ್ಕೆ ಇರುವ ಅಟ್ಯಾಚ್ಮೆಂಟ್ ಮತ್ತೆ ಈ ರಾಜ್ಯಕ್ಕೆ ಇರುವ ಅಟ್ಯಾಚ್ಮೆಂಟ್ ಅನ್ನು ನೀನು ಅದನ್ನು ಕಟ್ ಮಾಡು, ಮತ್ತೆ ನನಗೆ ನನ್ನ ಅಟ್ರಾಕ್ಷನ್ ಅಂದ್ರೆ ಆಕರ್ಷಣೆಯನ್ನು ನಿನ್ನ ಟುವರ್ಡ್ಸ್ ಮಾತ್ರ ಇರುವ ಹಾಗೆ ಮಾಡು ಅಂತ ಕುಂತಿ ಕೃಷ್ಣನಿಗೆ ಬೇಡ್ಕೊಳ್ತಾಳೆ. ಆವಾಗ ನಾವು ಆಲೋಚನೆ ಮಾಡಬಹುದು, ಕುಂತಿ ಹಾಗಿದ್ರೆ ಅವಳು ರಾಣಿಯಾಗಿದ್ಲು, ಅವಳನ್ನು ಒನ್ ಆಫ್ ದ ಬೆಸ್ಟ್ ಮದರ್ಸ್ ಅಂತ ನಾವು ಕರಿತೇವೆ. ಅದು ಹೇಗೆ ಸಾಧ್ಯ? ಅವಳು ಇಲ್ಲಿ ಕೇಳ್ಕೊಳ್ತಾ ಇದ್ದಾಳೆ, ನನಗೆ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಅನ್ನು ತೆಗಿ ಅಂತ ಕೇಳ್ಕೊಳ್ತಾ ಇರ್ಬೇಕಾದ್ರೆ ಅವಳು ಒನ್ ಆಫ್ ದ ಬೆಸ್ಟ್ ಮದರ್ಸ್
ಆಗ್ಲಿಕ್ಕೆ ಹೇಗೆ ಸಾಧ್ಯವಿದೆ ಅಂತ ಒಬ್ರು ಆಲೋಚನೆಯನ್ನು ಮಾಡಬಹುದು. ಆದ್ರೆ ನಾವು ಅರ್ಥ ಮಾಡ್ಕೊಳ್ಳುವ ವಿಷಯ ಏನು ಅಂದ್ರೆ, ಕುಂತಿ ಇಲ್ಲಿ ಇಲ್ಯೂಸರಿ ಅಟ್ಯಾಚ್ಮೆಂಟ್ ಅಂದ್ರೆ ಒಂದು ಮಾಯೆಯಿಂದ ಒಳಪಟ್ಟಂತಹ ಒಂದು ಮೋಹವನ್ನು ಅವಳು ಕಟ್ ಮಾಡ್ಲಿಕ್ಕೆ ಹೇಳ್ತಾಳೆ. ಆದ್ರೆ ಪ್ರತಿಯೊಬ್ಬರೂ ಸಹ ಕೃಷ್ಣನಿಗೆ ಕನೆಕ್ಟ್ ಆಗಿ ಇರ್ಬೇಕು. ಯಾಕೆ ಅಂದ್ರೆ ಯಾವಾಗ ನಾವು ಕೃಷ್ಣನಿಗೆ ಕನೆಕ್ಟ್ ಆಗಿ ಇರ್ತೇವೆ, ಆವಾಗ ಒಬ್ನು ಟ್ರೂ ಮದರ್ ಅಥವಾ ಟ್ರೂ ಫಾದರ್, ಟ್ರೂ ಬ್ರದರ್, ಟ್ರೂ ಸಿಸ್ಟರ್, ಟ್ರೂ ಫ್ರೆಂಡ್ ಈ ರೀತಿ ಆಗಬಹುದು. ಯಾಕಂದ್ರೆ ಅದು ಲವ್ ಬಿಗಿನ್ಸ್ ವೆನ್ ವಿ ಲವ್ ಗಾಡ್ ಅಂತ ಹೇಳ್ತಾರೆ. ಯಾಕಂದ್ರೆ ಭಗವಂತನಿಗೆ, ಕೃಷ್ಣನಿಗೆ ಪ್ರೇಮವನ್ನು ಮಾಡ್ಲಿಕ್ಕೆ ನಾವು ಕಲ್ತಾಗ ನಮಗೆ ಬೇರೆಯವರನ್ನು ಪ್ರೀತಿಸುವುದು ಗೊತ್ತಾಗ್ತದೆ. ಉದಾಹರಣೆಗೆ ಒಬ್ಬ ತಾಯಿಗೆ ಒಂದು ಮಗು ಇದ್ರೆ ಆ ತಾಯಿ ಬೆಸ್ಟ್ ಮದರ್ ಅಂತ ಹೇಗೆ ಆಗ್ಬಹುದು? ನಿಮ್ಮಲ್ಲಿ ಎಷ್ಟೊಂದು ಜನರು ತಾಯಂದಿರು ಆಗಿರ್ಬೋದು, ತಂದೆಯಂದಿರು ಆಗಿರ್ಬಹುದು, ನಿಮ್ಗೆ ಗೊತ್ತಿರ್ಬೋದು, ನಿಮ್ಮ ಮಗುವಿಗೆ ನೀವು ಬೆಸ್ಟ್ ಪೇರೆಂಟ್ಸ್ ಆಗ್ಬೇಕಾದ್ರೆ ನೀವು ಯಾವ ಒಂದು ಆ ಮಗುವಿನ ನೀಡ್ಸ್ ಅನ್ನು ಪೂರೈಕೆ ಮಾಡ್ಬೇಕಾಗ್ತದೆ ಅಂತ. ಉದಾಹರಣೆಗೆ ಒಬ್ಳು ತಾಯಿ ಮಗುವಿನ ಬಟ್ಟೆಯನ್ನು ಪ್ರತಿದಿನ ತೊಳಿತಾಳೆ. ಇದನ್ನು ಒಪ್ಪಿಕೊಳ್ಳುವಂತಹ ಒಂದು ಸಂಗತಿ ಅಂದ್ರೆ ಮಗುವಿನ ಬಟ್ಟೆಯನ್ನು ತಾಯಿ ಒಗೆಯುವುದು. ಆದ್ರೆ ತಾಯಿ ಅಂದ್ರೆ ಕ್ಲೀನ್ಲಿನೆಸ್, ಈ ಬಟ್ಟೆಯನ್ನು ನಾನು ಒಗಿತಾ ಇದ್ದೇನೆ ಅಂತ ಹೇಳಿ ಅಷ್ಟಕ್ಕೆ ಸುಮ್ಮನಾದ್ರೆ ಸಾಕಾಗುವುದಿಲ್ಲ. ಬಟ್ಟೆಯನ್ನು ಒಗೆಯುವುದು ಒಂದು, ಆಮೇಲೆ ಮಗುವಿಗೆ ಆಹಾರವನ್ನು ಸಹ ನೀಡಬೇಕಾಗ್ತದೆ. ಆ ತಾಯಿ ಬರೇ ಬಟ್ಟೆಯನ್ನು ಒಗೆದು ಆಮೇಲೆ ಆ ಮಗುವಿಗೆ ಹೇಳಿದ್ರೆ ನಿನ್ನ ಎಲ್ಲಾ ನೀಡ್ಸ್ ಅನ್ನು ನಾನು ಟೇಕ್ ಕೇರ್ ಮಾಡಿದ್ದೀನಿ, ನಿನಗೆ ಆಹಾರದ ಅಗತ್ಯ ಇಲ್ಲ ಅಂತ ಆ ತಾಯಿ ಮಗುವಿಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಮ್ಮ ಆಧುನಿಕ ಜಗತ್ತಿನಲ್ಲಿ ನೋಡಿದ್ರೆ ಪ್ರತಿಯೊಬ್ಬರೂ ಸಹ ಈಗ ಒಂದು ವಿಷಯ ಅಂದ್ರೆ ಮಗುವಿನ ಬಟ್ಟೆಯನ್ನು ಒಗೆಯುವುದು, ಇನ್ನೊಂದು ಮಗುವಿಗೆ ಆಹಾರವನ್ನು ನೀಡುವುದು. ಈಗ ನೂತನ ಜಗತ್ತಿನಲ್ಲಿ ನಾವು ನೋಡ್ತೇವೆ ಹೇಗೆ ಮಗುವಿಗೆ ಒಳ್ಳೆಯ ಎಜುಕೇಶನ್ ನೀಡ್ತಾರೆ, ಮಗುವಿಗೆ ತುಂಬಾ ಅತ್ಯುನ್ನತವಾದ ಫೈನ್ ಡ್ರೆಸ್ ಮತ್ತೆ ಕ್ಲೋದಿಂಗ್ಸ್ ಎಲ್ಲ ಕೊಡ್ತಾರೆ, ಟೈಸ್, ಕೋಟ್, ಸ್ಕೂಲಿಗೆ ಹೋಗ್ಬೇಕಾದ್ರೆ ಕೊಡ್ತಾರೆ, ಆಮೇಲೆ ಕಂಫರ್ಟೇಬಲ್ ಮನೆ, ವಾಸ ಮಾಡ್ಲಿಕ್ಕೆ ತುಂಬಾ ಒಂದು ಸಾಫಿಸ್ಟಿಕೇಟೆಡ್ ಆದ ಮನೆ ನೀಡ್ತಾರೆ, ಇದೆಲ್ಲ ನೀಡ್ತಾರೆ, ಎಲ್ಲಾ ರೀತಿಯ ಒಳ್ಳೆಯ ಕೇರ್ ತಗೊಳ್ತಾರೆ. ಆದ್ರೆ ಇದೆಲ್ಲ ಮಗುವಿನ ಬಟ್ಟೆ ಮಾತ್ರ ಒಗೆದ ಹಾಗೆ. ಆದ್ರೆ ಒಬ್ಬನು ಮಗುವಿಗೆ ಆಹಾರವನ್ನು ನೀಡಬೇಕು. ಮಗುವಿಗೆ ಆಹಾರ ನೀಡುವುದಂದ್ರೆ ಏನು? ಫುಡ್ ಫಾರ್ ದ ಸೋಲ್, ಆತ್ಮಕ್ಕೆ ಆಹಾರ ನೀಡಬೇಕು. ಬರೇ ಬಟ್ಟೆ ಒಗೆದ್ರೆ ಸಾಕಾಗುವುದಿಲ್ಲ, ಮಗುವಿಗೆ ಆಹಾರವನ್ನು ಸಹ ತಾಯಿ ನೀಡಬೇಕು. ಆಹಾರ ಅಂದ್ರೆ ಭಗವಂತನ ಪ್ರೇಮ ಹೇಗೆ ಮಾಡುವುದು ಅನ್ನುವುದನ್ನು ತಾಯಿ, ಆ ಮಗು ತಂದೆ ಮತ್ತೆ ತಾಯಿ ಅಂದಿರೋ ಅವರು ಆ ಮಗುವಿಗೆ ಕಲಿಸ್ಬೇಕು. ಆತ್ಮ ಯಾವಾಗಲೂ ಭಗವಂತನ ಪ್ರೇಮಕ್ಕಾಗಿ ಹಾತೊರೆಯುತ್ತಾ ಇರುತ್ತದೆ. ಅಂದ್ರೆ ನಾವೆಲ್ಲರೂ ಸಹ ಭಗವಂತನ ಕೃಷ್ಣನ ಒಂದು ಪ್ರೇಮಕ್ಕಾಗಿ ನಾವು ಹಾತೊರೀತಾ ಇದ್ದೇವೆ. ಜನ್ಮ ಜನ್ಮಾಂತರಗಳ ನಂತರ ನಾವು ಅದಕ್ಕಾಗಿ ಅದು ಎಲ್ಲಿ ಸಿಗ್ತದೆ ಅಂತ ನಾವು ಬೇರೆ ಬೇರೆ ಜನ್ಮಗಳನ್ನು ತೆಗೆದುಕೊಳ್ತೇವೆ. ಆದ್ರೆ
ಅಜ್ಞಾನದ ಕಾರಣದಿಂದಾಗಿ ನಾವು ಆ ಪ್ರೇಮ ನಮ್ಗೆ ಎಲ್ಲಿ ದೊರೆಯುತ್ತದೆ ಅನ್ನುವ ಒಂದು ಜ್ಞಾನ ಇಲ್ಲದೆ ಇರುವ ಕಾರಣ ಆ ಪ್ರೇಮವನ್ನು ನಾವು ಈ ಭೌತಿಕ ಜಗತ್ತಿನ ಒಂದು ಅಶಾಶ್ವತವಾದ ಮ್ಯಾಟರ್ ಅಂದ್ರೆ ಜಡವಸ್ತುಗಳ ಮೇಲೆ ಹಾಕುವುದರಿಂದ ಆ ನಾವು ಕೃಷ್ಣ ಪ್ರೇಮಕ್ಕಾಗಿ ಹಾತೊರೆಯುವ ಬದಲು ಅಜ್ಞಾನದಿಂದಾಗಿ ನಾವು ಭೌತಿಕ ಪ್ರಪಂಚದಲ್ಲಿ ಕಾಮದ ಹಿಂದೆ ನಾವು ಹಾತೊರೆಯುತ್ತೇವೆ. ಅಂದ್ರೆ ಪ್ರತಿಯೊಬ್ಬನೂ ಸಹ ಕಾಮಕ್ಕಾಗಿ ಹಾತೊರೆಯುತ್ತಾನೆ. ಯಾಕಂದ್ರೆ ಕಾಮ ಇದು ಪ್ರೇಮದ ಒಂದು ಪರ್ವರ್ಟೆಡ್ ರಿಫ್ಲೆಕ್ಷನ್. ಅಂದ್ರೆ ಕೃಷ್ಣ ಪ್ರೇಮ ಯಾವಾಗ ಈ ಭೌತಿಕ ಪ್ರಕೃತಿಯಲ್ಲಿ ಪರ್ವರ್ಟೆಡ್ ಆಗಿ ಬಂದು ಮೋಡ್ ಆಫ್ ಪ್ಯಾಷನ್ ಜೊತೆ ಇದಾಗತ್ತೆ, ಮಿಶ್ರ ಆಗತ್ತೆ, ಆವಾಗ ಅದು ಕಾಮವಾಗಿ ಪರಿವರ್ತನೆಗೊಳ್ತದೆ. ಆದ್ದರಿಂದ ಒಬ್ಬನು ಬರೇ ತನ್ನ ಮಗುವಿಗೆ ಕ್ಲೋತ್ಸ್, ಆಮೇಲೆ ಎಜುಕೇಶನ್ ಅಂದ್ರೆ ಭೌತಿಕ ಎಜುಕೇಶನ್, ಆಮೇಲೆ ಕಂಫರ್ಟೇಬಲ್ ಮನೆ ಅಥವಾ ಕಾರ್, ಆಮೇಲೆ ಬ್ಯಾಂಕ್ ಬ್ಯಾಲೆನ್ಸ್, ಈ ರೀತಿಯ ವಸ್ತುಗಳನ್ನು ನೀಡಿದರೆ ಆ ಆಧ್ಯಾತ್ಮಿಕವಾಗಿ ಪ್ರಗತಿಯನ್ನು ಹೊಂದುವುದಿಲ್ಲ. ಈ ಶ್ಲೋಕದಲ್ಲಿ ಇಲ್ಲಿ ನೋಡ್ತಾ ಇದ್ದೇವೆ, those who are attached to sense enjoyment and material opulence. Material opulence ಅಂದ್ರೆ ಏನು? ನಾವು ಅತ್ಯುನ್ನತವಾದ ಅತ್ಯುತ್ಕೃಷ್ಟವಾದ ಒಂದು 5 ಸ್ಟಾರ್ ಒಂದು ಫೆಸಿಲಿಟೀಸ್ ಇರುವಂತಹ ಒಂದು ಅತ್ಯಂತ ದೊಡ್ಡ ಮನೆ ಅಥವಾ ಫೈನ್ ಡ್ರೆಸ್ ಅಂಡ್ ಕ್ಲೋದಿಂಗ್ಸ್, ಈ ರೀತಿಯ ಒಂದು ಮೆಟೀರಿಯಲ್ ಆಪುಲೆನ್ಸ್ ಅನ್ನು ನಾವು ಆ ಮಗುವಿಗೆ ನೀಡಿದ್ರೆ ಆ ಮಗು ದಿಗ್ಭ್ರಮೆಯಾಗಿ ಆ ಭಕ್ತಿ ಸೇವೆಗೆ ಆ ಡಿಟರ್ಮಿನೇಷನ್ ಅದಕ್ಕೆ ಬರುವುದಿಲ್ಲ. ಅದಕ್ಕಾಗಿ ಭಗವಂತನ ಒಂದು ಅದು ಭಗವಂತನನ್ನು ಹೇಗೆ ಪ್ರೀತಿಸಬೇಕು, ನಮ್ಮ ಜೀವನದಲ್ಲಿ ಭಗವಂತನನ್ನು ಹೇಗೆ ಪ್ರೀತಿಸಬೇಕು, ಎರಡೂ ಅಗತ್ಯ ಇದೆ. ಈಗ ಮೆಟೀರಿಯಲ್ ಅಪುಲೆನ್ಸ್ ಬೇಡ ಅಂತ ಯಾರು ಹೇಳುವುದಿಲ್ಲ. ಮೆಟೀರಿಯಲ್ ಅಪುಲೆನ್ಸ್ ಭಗವಂತ ಎಷ್ಟು ನೀಡ್ತಾನೆ ಅದನ್ನು ನಾವು ಸ್ವೀಕಾರ ಮಾಡ್ತೇವೆ, ಆದ್ರೆ ಅದು ಒಂದೇ ಅಲ್ಲ. ನಮಗೆ ಭಗವಂತ ನೀಡಿದ ಆ ಮೆಟೀರಿಯಲ್ ಅಪುಲೆನ್ಸ್ ಅಂದ್ರೆ ಭೌತಿಕ ಐಶ್ವರ್ಯಗಳನ್ನು ನಾವು ಭಗವಂತನ ಸೇವೆಯಲ್ಲಿ ಉಪಯೋಗಿಸಿಕೊಳ್ತೇವೆ. ಮತ್ತೆ ಎರಡನೆಯದು ಅಂದ್ರೆ ಫೀಡಿಂಗ್ ಫುಡ್ ಫಾರ್ ದ ಚೈಲ್ಡ್, ಅಂದ್ರೆ ಅದು ಫುಡ್ ಫಾರ್ ದಿ ಸೋಲ್. ಆ ಸೋಲ್ ಅಂದ್ರೆ ಲವ್, ಕೃಷ್ಣ ಪ್ರೇಮ, ಲವ್ ಆಫ್ ಗಾಡ್ ಹೆಡ್. ಇದನ್ನು ನಾವು ಹೇಗೆ ಡೆವಲಪ್ ಅಂದ್ರೆ ಬೆಳೆಸಿಕೊಳ್ಳುವುದು ಅಂತ ನಾವು ಮಗುವಿಗೆ ಅಥವಾ ಮಕ್ಕಳಿಗೆ ನಾವು ಹೇಳಿಕೊಡುವುದು ಒಂದು ಪೇರೆಂಟ್ಸ್ ಅಂದ್ರೆ ಪೋಷಕರಾಗಿ ಒಬ್ಬರ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿ ಇರ್ತದೆ. ಅದರಿಂದ ಒಬ್ಬನು ಬಾಡಿ, ಮೈಂಡ್ ಅಂಡ್ ಸೋಲ್ ಮೂರನ್ನೂ ಸಹ ಅವನು ಚೆನ್ನಾಗಿ ಟೇಕ್ ಕೇರ್ ಮಾಡ್ಬೇಕಾಗ್ತದೆ. ಆದ್ರೆ ಈ ಜಗತ್ತಿನಲ್ಲಿ ನಾವು ನೋಡ್ತೇವೆ, ಮೋಸ್ಟ್ ಆಫ್ ದ ಪೇರೆಂಟ್ಸ್ ದೇ ಆರ್ ಇನ್ ಇಗ್ನೋರೆನ್ಸ್, ಅಂದ್ರೆ ಅವರು ಅಜ್ಞಾನದಲ್ಲಿ ಇದ್ದಾರೆ. ಆದ್ರಿಂದ ಆಸ್ ಎ ಹೋಲ್ ನಾವು ಸೊಸೈಟಿ ನೋಡಿದಾಗ ಮೋಸ್ಟ್ ಆಫ್ ದ ಸೊಸೈಟಿ ಅದು ಇಗ್ನೋರೆಂಟ್ ಸೊಸೈಟಿ ಆಗಿ ಇದೆ. ಯಾಕೆ ಅದನ್ನು ನಾವು ಇಗ್ನೋರೆಂಟ್ ಸೊಸೈಟಿ ಅಂತ ಕರಿತೇವೆ? ಯಾಕೆ ಅಂದ್ರೆ ಈಗ ಒಂದು ಬರ್ಡ್ ಅಂದ್ರೆ ಒಂದು ಪಕ್ಷಿ, ಒಂದು ಗಿಳಿಯನ್ನು ನಾವು ಪಂಜರದಲ್ಲಿ ಇಟ್ಕೊಂಡಿದ್ದೇವೆ ಅಂತ ಇಟ್ಕೊಳ್ಳೋಣ. ಯಾಕಂದ್ರೆ ಆ ಗಿಳಿ ನಮ್ಮ ಜೊತೆ ಸದಾಕಾಲ ಇರ್ಬೇಕು ಅಂತ ಇರ್ತಾನೆ. ಆದ್ರೆ ಒಬ್ನು ಬರೇ ಆ ಪಂಜರದ ಹೊರಗೆ ಅದನ್ನು ಕ್ಲೀನ್ ಮಾಡೋದು, ಪ್ರತಿದಿನ ಪಂಜರದ ಧೂಳನ್ನು ತೆಗೆಯೋದು, ಅದನ್ನು ಮಾತ್ರ ಮಾಡಿ ಆ ಗಿಳಿಗೆ ಏನು ಆಹಾರವನ್ನು ನೀಡದಿದ್ರೆ ಆ ಗಿಳಿ ಸತ್ತು ಹೋಗ್ತದೆ, ಸ್ಟಾರ್ವಿಂಗ್ ಬರ್ಡ್. ಆದ್ರೆ ಬುದ್ಧಿವಂತನಾದವನು ಆ ಪಂಜರವನ್ನು
ಮತ್ತೆ ಗಿಳಿಗೆ ಸಹ ಆಹಾರವನ್ನು ನೀಡ್ತಾನೆ. ಈಗ ಈ ಸೊಸೈಟಿ ಇಗ್ನೋರೆಂಟ್ ಸೊಸೈಟಿ ಅಂತ ಯಾಕೆ ಕರಿತೇವೆ? ಹೊರಗಿನ ಬರ್ಡ್ ಕೇಜ್ ಅನ್ನು ಮಾತ್ರ ಧೂಳಿ ತೆಗಿತಾ ಇದ್ದಾರೆ, ಫುಡ್ ಫಾರ್ ದ ಬರ್ಡ್ ಇಲ್ಲ, ಗಿಳಿಗೆ ಆಹಾರ ನೀಡ್ತಾ ಇಲ್ಲ. ಆ ಗಿಳಿಗೆ ಆಹಾರ ಅಂದ್ರೆ ಏನು? ಸೋಲ್. ಸೋಲ್ ಅನ್ನ, ನಮ್ಮನ್ನ ನಾವು ಜೀವಾತ್ಮದ ಯಾರು ಮಾಡ್ಕೊಳ್ತಾ ಇಲ್ಲ. ಯಾಕೆಂದ್ರೆ ಯಾರಿಗೂ ಆ ಜ್ಞಾನ ಏನು ಇಲ್ಲ ಅಂದ್ರೆ, ನಾವು ಈ ದೇಹಗಳಲ್ಲ, ನಾವು ಜೀವಾತ್ಮಗಳು ಅನ್ನುವ ಜ್ಞಾನವೇ ಪ್ರಪ್ರಥಮವಾಗಿ ಅವರಿಗೆ ಇಲ್ಲ. ಆದ್ರಿಂದ ಅವರು ಹೊರಗಿನ ಒಂದು ಡ್ರೆಸ್ ಅಂದ್ರೆ ಈ ಕ್ಲೋದಿಂಗ್ ಮತ್ತೆ ಡ್ರೆಸ್ ಅನ್ನು ನಾವು ಒಳ್ಳೆ ಮಾಡಿ ವಾಶ್ ಮಾಡಿ ಎಲ್ಲ ಮಾಡಿ ಒಳಗಿನ ಆ ವ್ಯಕ್ತಿಗೆ ಒಂದು ಪ್ರಾಧಾನ್ಯತೆಯನ್ನು ನೀಡದೆ ಇದ್ರೆ ನಾವು ನಮ್ಮ ಜೀವನವನ್ನು ವ್ಯರ್ಥ ಮಾಡಿಕೊಂಡ ಹಾಗೆ ಆಗ್ತದೆ. ಅದಕ್ಕಾಗಿ ಕುಂತಿ ಇಲ್ಲಿ ನೋಡಿದ್ರೆ, ಕುಂತಿ ದೇವಿ ಅವಳು ತನ್ನ ಮಕ್ಕಳಿಗೆ ಎರಡನ್ನೂ ಅವಳು ನೀಡಿದ್ಲು. ಆದ್ರೆ ಕೊನೆಗೆ ನಮ್ಗೆ ಗೊತ್ತು ಹೇಗೆ ದುರ್ಯೋಧನ ಅವರನ್ನು ಮೋಸ ಮಾಡಿದ, ಆಮೇಲೆ ಅವರನ್ನು ಕಾಡಿಗೆ ಕಳಿಸಿದ. ಅಂದ್ರೆ ಯಾವುದೇ ಸಂದರ್ಭದಲ್ಲೂ ಸಹ ಪಾಂಡವರು ಮತ್ತೆ ಅವರ ತಾಯಿ ಕುಂತಿ ಮಹಾರಾಣಿ ಅವರು ಯಾವಾಗಲೂ ಕೃಷ್ಣನನ್ನು ಅವರು ಮರೆಯಲಿಲ್ಲ. ಶಾಸ್ತ್ರದಲ್ಲಿ ಹೇಳ್ತಾರೆ, ಒಬ್ಬನು ತಂದೆ ಮತ್ ತಾಯಿ ಅಥವಾ ಗುರು ಮತ್ತೆ ದೇವತೆ ಈ ಪೊಸಿಷನ್ ಅಲ್ಲಿ ಇರ್ಬೇಕು, ಅದನ್ನು ತೆಗೆದುಕೊಳ್ಬೇಕಾದ್ರೆ ಅವರು ತಮ್ಮ ಡಿಪೆಂಡೆಂಟ್ಸ್ ಗಳನ್ನು ಈ ಜನನ ಮರಣಗಳ ಚಕ್ರದಿಂದ ಅವರು ಹೊರಗೆ ತರಲಿಕ್ಕೆ ಅವರು ಪ್ರಯತ್ನವನ್ನು ಮಾಡಬೇಕು. ಅವರು ಆ ರೀತಿ ಪ್ರಯತ್ನವನ್ನು ಅಂದ್ರೆ ತಮ್ಮ ಡಿಪೆಂಡೆಂಟ್ ಗಳನ್ನು ಈ ಜನನ ಮರಣಗಳ ಚಕ್ರದಿಂದ ಮುಕ್ತಗೊಳಿಸ್ಲಿಕ್ಕೆ ಅವರು ಪ್ರಯತ್ನವನ್ನು ಮಾಡದಿದ್ರೆ ಅವರು ತಂದೆ ತಾಯಿ ಗುರು ಅಥವಾ ದೇವತೆ ಆಗುವ ಹಕ್ಕು ಅವರಿಗೆ ಇಲ್ಲ ಅಂತ. ಅದಕ್ಕಾಗಿ ಒಬ್ಬ ತಂದೆ ತಾಯಿ ಮತ್ತೆ ಗುರು ದೇವತೆ ಅವರ ರೆಸ್ಪಾನ್ಸಿಬಿಲಿಟಿ ಏನು ಅಂದ್ರೆ ತಮ್ಮ ಡಿಪೆಂಡೆಂಟ್ಸ್ ಗಳನ್ನು ಈ ಜನನ ಮರಣಗಳ ಚಕ್ರದಿಂದ ಅವರನ್ನು ಹೊರಗೆ ತರುವುದು. ಅವರು ಅದಕ್ಕಾಗಿ ಪ್ರಯತ್ನವನ್ನು ಮಾಡಬೇಕು. ಯಾಕೆಂದ್ರೆ ಮನುಷ್ಯ ಜನ್ಮವು ಕೃಷ್ಣನ ಪ್ರತಿಯಾಗಿ ನಾವು ಆಕರ್ಷಣೆಯನ್ನು ಹೊಂದುವುದಕ್ಕಾಗಿ ಇದೆ. ಯಾಕೆಂದ್ರೆ ಕೃಷ್ಣ ಅವನು ಸಂಪೂರ್ಣ ಆಕರ್ಷಕನಾಗಿದ್ದಾನೆ, ಅಂದ್ರೆ ಆಲ್ ಅಟ್ರಾಕ್ಟಿವ್ ಅಂತ ಕರಿತೀವಿ. ಕೃಷ್ಣ ಅಂದ್ರೆ ಅದರ ಅರ್ಥ ಆಲ್ ಅಟ್ರಾಕ್ಟಿವ್. ಆದ್ರೆ ಪ್ರತಿಯೊಬ್ರು ಸಹ ಭಗವಂತನನ್ನು ಅರಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಆದ್ರೆ ನಮಗೆ ಆ ಭಗವಂತ ನಮಗೆ ಎಷ್ಟು ಬೇಕು ಅನ್ನುವ ಈಗರ್ನೆಸ್, ಅದ್ರ ಮೇಲೆ ಭಗವಂತ ಅವನು ನಮ್ಗೆ ರಿವೀಲ್ ಮಾಡ್ತಾನೆ. ನಾವೇ ನಮ್ಮ ಜೀವನದಲ್ಲಿ ಎಷ್ಟೊಂದು ಸಹ ನೋಡ್ತೇವೆ. ಈಗ ಎಷ್ಟೋ ಒಂದು ನಾವು ವಿಷಯಗಳನ್ನು ಈ ಭಗವದ್ಗೀತಾ ಕ್ಲಾಸ್ ಅಲ್ಲಿ ನಾವು ಹೇಳ್ಬೇಕಾದ್ರೆ ಕೆಲವೊಮ್ಮೆ ನಮ್ಗೆ ಅನ್ನಿಸ್ತದೆ, ಇದು ನನ್ಗೆ ಆಲ್ರೆಡಿ ಗೊತ್ತಿದೆ, ಈ ವಿಷಯವನ್ನು ಪದೇ ಪದೇ ಯಾಕೆ ಹೇಳ್ತಾರೆ, ನನ್ಗೆ ಇದೆಲ್ಲ ಗೊತ್ತು, ಇದನ್ನ ನಾನು ಕೇಳಿದ್ದೇನೆ, ಆದ್ರಿಂದ ನಾನು ಇವತ್ತು ಕ್ಲಾಸ್ ಅಟೆಂಡ್ ಆಗ್ಬೇಕು ಅಂತ ಇಲ್ಲ ಅಂತ. ಈ ರೀತಿ ನಾವು ಎಷ್ಟೊಂದು ಸಂದರ್ಭಗಳಲ್ಲಿ ನಾವು ಕೃಷ್ಣ ಪ್ರಜ್ಞೆಯಿಂದ ರಿಲ್ಯಾಕ್ಸೇಷನ್ ತಗೊಳ್ಳಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇವೆ. ಇದನ್ನೇ ಇಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಾರೆ, ಅಂದ್ರೆ ರಿಸಲ್ಯೂಟ್ ಡಿಟರ್ಮಿನೇಷನ್ ಫಾರ್ ಡಿವೋಷನಲ್ ಸರ್ವಿಸ್ ಡಸ್ ನಾಟ್ ಟೇಕ್ ಪ್ಲೇಸ್. ಭಗವಂತನ ಭಕ್ತಿ ಸೇವೆಗಾಗಿ ದೃಢ ಸಂಕಲ್ಪವೂ ಇರುವುದಿಲ್ಲ. ಅಂದ್ರೆ ಮನಸ್ಸಿಗೆ ಬಂದಾಗ ನಾವು ಜಪ ಮಾಡುವುದು, ಮನಸ್ಸಿಗೆ ಬಂದಾಗ ನಮಗೆ ಪ್ರವಚನ ಕೇಳಬೇಕು ಅಂತ ಇರ್ತದೆ, ಅವಾಗ ನಾವು ಕೇಳ್ತೇವೆ. ಇಲ್ದಿದ್ರೆ ಇಷ್ಟ ಇಲ್ಲ ಅಂದ್ರೆ ಪ್ರವಚನವನ್ನು ಕೇಳುವುದಿಲ್ಲ. ಆಮೇಲೆ ಭಗವದ್ಗೀತೆಯನ್ನು ಓದುವುದು, ಇವತ್ತು ನಾಳೆ ಓದುವುದು, ಆಮೇಲೆ ಇನ್ನೊಂದು ವಾರ ಪುಸ್ತಕವನ್ನೇ ಮುಟ್ಟುವುದಿಲ್ಲ.
ಈ ರೀತಿಯ ಒಂದು ಭಕ್ತಿ ಸೇವೆಯನ್ನು ಮಾಡುವುದರಿಂದ ಆ ರಿಸಲ್ಯೂಟ್ ಡಿಟರ್ಮಿನೇಷನ್, ದೃಢ ಸಂಕಲ್ಪ, ಆ ಭಕ್ತಿ ಸೇವೆಗೆ ಟುವರ್ಡ್ಸ್ ಇರುವ ಸಂಕಲ್ಪ ನಮ್ಮ ಹತ್ರ ಯಾತಕ್ಕಾಗಿ ಆಗ್ತದೆ ಅಂದ್ರೆ, ನಮಗೆ ಇರುವ ಒಂದು ಮೋಹ ಅಂದ್ರೆ ಇಂದ್ರಿಯ ತೃಪ್ತಿಗೆ ಆಗಿರುವ ಅಥವಾ ಈ ಭೌತಿಕ ಐಶ್ವರ್ಯಕ್ಕಾಗಿ ನಾವು ಮೋಹವನ್ನು ಹೊಂದಿದ್ರೆ ನಮಗೆ ಆ ದೃಢ ಸಂಕಲ್ಪ, ಭಕ್ತಿ ಸೇವೆಗೆ ಇರುವ ಆ ಒಂದು ದೃಢ ಸಂಕಲ್ಪ ನಮಗೆ ಸಿಗುವುದಿಲ್ಲ. ಅದಕ್ಕಾಗಿ ನಾವು ನಮಗೆ ಭಗವಂತ ನಮ್ಮ ಜೀವನದಲ್ಲಿ ಆದಷ್ಟು ಬೇಗ ದೊರೆಯಬೇಕು ಅಂತ ಒಂದು ಆಶೆಯನ್ನು ನಾವು ಬೆಳೆಸಿಕೊಳ್ಬೇಕು. ಈಗರ್ನೆಸ್ ಅಂತ ಹೇಳ್ತಾರೆ. ಈಗ ನಾವು ಸ್ವಲ್ಪವೇ ಏನಾದ್ರೂ ವಿಷಯವನ್ನು, ನಮಗೆ ಒಂದು ಅರ್ಧ ಗಂಟೆ ಅಥವಾ 4 ಗಂಟೆ ಕೆಲವೊಮ್ಮೆ ಕ್ಲಾಸ್ ಅನ್ನು ಕೇಳಬೇಕಾದ್ರೆ ಬೋರ್ ಆಗ್ಲಿಕ್ಕೆ ಆರಂಭ ಆಗ್ತದೆ. ಯಾಕಂದ್ರೆ ನಮಗೆ ಯಾರಿಗೆ ಒಬ್ಬನ್ ಅಂದ್ರೆ ಕೃಷ್ಣನ ಒಂದು ಲವ್ ಇರುವುದಿಲ್ಲ, ಕೃಷ್ಣನ ಬಗ್ಗೆ ಪ್ರೇಮ ಇರುವುದಿಲ್ಲ, ಅವನಿಗೆ ಭಗವಂತನ ಬಗ್ಗೆ ಕೇಳುವುದು ಸಹ ಕೆಲವೊಮ್ಮೆ ಕಷ್ಟ ಆಗ್ತದೆ. ಆದ್ರೆ ನಾವು ನೋಡ್ತೇವೆ ಶಾಸ್ತ್ರದಲ್ಲಿ ಸತ್ಯವ್ರತ ಮುನಿಗಳು ಹೇಗೆ ಅವರು ಈ ಕೃಷ್ಣ ಬೃಂದಾವನದಲ್ಲಿ ಆ ಯಶೋಧ ಮಾತೆ ಮಾಡಿರುವ ಒಂದು ಬೆಣ್ಣೆಯನ್ನು ಕದಿಯುವಂತಹ ಒಂದು ಲೀಲೆಗಳನ್ನು ಅವರು ತುಂಬಾ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಆಮೇಲೆ ದಾಮೋದರ ಲೀಲೆಯಲ್ಲಿ ನಾವು ನೋಡಿದ್ದೇವೆ ಹೇಗೆ ದಾಮೋದರ ಆ ಬೆಣ್ಣೆಯನ್ನು ಕದ್ದು ಮಂಗಗಳಿಗೆ ನೀಡ್ತಾ ಇರ್ಬೇಕಾದ್ರೆ ಯಶೋಧ ಮಾತಾ ಒಂದು ಕೋಲನ್ನು ಹಿಡಿದು ಬರ್ಬೇಕಾದ್ರೆ ಆ ಗೋವಿಂದ ಅಥವಾ ಕೃಷ್ಣ ಅವನು ಯಶೋಧ ಮಾತೆಗೆ ಹೆದರಿಕೊಂಡು ಓಡಿ ಹೋಗ್ತಾನೆ. ಇವರು ಋಷಿಗಳು, ಯೋಗಿಗಳು ಅವರೆಲ್ಲ ಹೇಳ್ತಾರೆ, ಫಿಯರ್ ಪರ್ಸಾನಿಫೈಡ್ ಅಂದ್ರೆ ಭಯದ ಒಬ್ಬ ವ್ಯಕ್ತಿತ್ವ, ಅವನು ಸಹ ಕೃಷ್ಣನನ್ನು ನೋಡಿದ್ರೆ ಹೆದರುತ್ತಾನೆ. ಆಮೇಲೆ ಕಂಸನಂತಹ ಬಲಿಷ್ಠ ರಾಕ್ಷಸರು, ಅಂದ್ರೆ ಕಂಸನಿಗೆ 10,000 ಆನೆಗಳಷ್ಟು ಅವನ ಒಂದು ತೋಳಿನ ಒಂದು ಸಾಮರ್ಥ್ಯ, 10,000 ಆನೆಗಳ ಬಲ ಅವನಿಗೆ ಇತ್ತು. ಅಂತಹ ರಾಕ್ಷಸರು ಸಹ ಕೃಷ್ಣನನ್ನು ನೋಡಿದ್ರೆ ಅವರು ಹೆದರುತ್ತಾರೆ. ಆದ್ರೆ ಈ ದಾಮೋದರ ಲೀಲೆಯಲ್ಲಿ ನಾವು ನೋಡ್ತೇವೆ ಹೇಗೆ ಕೃಷ್ಣ ಇಂತಹ ಎಲ್ಲರೂ ಕೃಷ್ಣನನ್ನು ನೋಡಿ ಹೆದರಿದರೆ, ಇಲ್ಲಿ ಕೃಷ್ಣ ಬೆಣ್ಣೆಯನ್ನು ಕದ್ದು ಯಶೋಧ ಮಾತ ತನಗೆ ಹೊಡಿತಾಳೆ ಅಂತ ಯಶೋಧ ಮಾತೆಗೆ ಹೆದರಿ ಕೃಷ್ಣ ಓಡಿ ಹೋಗ್ತಾ ಇದ್ದಾನೆ. ಸತ್ಯವ್ರತ ಮುನಿಗಳು ಹೇಳ್ತಾರೆ, ಈ ಲೀಲೆ ನನಗೆ ಶಾಶ್ವತವಾಗಿ ನನ್ನ ಹೃದಯದಲ್ಲಿ ಕಾಣಿಸ್ತಾ ಇರ್ಲಿ ಅಂತ ಅವರು ಹೇಳ್ತಾರೆ. ಆದ್ರೆ ನಮ್ಮ ಪರಿಸ್ಥಿತಿ ಈಗ ಹೇಗಿದೆ ಅಂದ್ರೆ, ನಮಗೆ 1 ಗಂಟೆ ಭಗವದ್ಗೀತೆ ಕ್ಲಾಸಿಗೆ ಕೂತ್ಕೊಳ್ಬೇಕಾದ್ರೆ ಅದು ತುಂಬಾ ಒಂದು ದೊಡ್ಡ ತಪಶ್ಚರ್ಯ ಅಥವಾ ಆಸ್ಟಿರಿಟಿ ಮಾಡಿದ ಹಾಗೆ ಕಾಣ್ತದೆ. ಯಾಕೆ ಅಂದ್ರೆ ನಮಗೆ ಆ ಭಗವಂತನ ಒಂದು ಪ್ರೇಮ ಜಾಗೃತ ಆಗ್ಬೇಕು ಇನ್ನೂ ಸಹ. ಅದಕ್ಕಾಗಿ ನಾವು ಈಗರ್ ಆಗಿ ಇರ್ಬೇಕು, ಹಾತೊರಿಬೇಕು. ನನ್ಗೆ ಭಗವಂತನ ಪ್ರೇಮ ಆದಷ್ಟು ಬೇಗ ನನಗೆ ಬೇಕು ಅನ್ನುವ ಒಂದು ಹಾತೊರಿಕೆ ಇರ್ಬೇಕು. ಯಾಕೆಂದ್ರೆ ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ಅಂದ್ರೆ ನಾವು ಹೇಗೆ ಭಗವಂತನನ್ನು ಅಪ್ರೋಚ್ ಮಾಡ್ತೇವೆ ಆ ಸೇಮ್ ಇಂಟೆನ್ಸಿಟಿಯಲ್ಲಿ ಭಗವಂತ ನಮಗೆ ರೆಸಿಪ್ರೊಕೇಟ್ ಮಾಡ್ತಾನೆ. ಯಾಕೆಂದ್ರೆ ನಮಗೆ ಎಷ್ಟು ಭಗವಂತನ ಆಶ್ರಯ ಬೇಕು, ನಮಗೆ ಎಷ್ಟು ಭಗವಂತನ ಪ್ರೇಮ ಬೇಕು, ಆ ಒಂದು ಆಧಾರದ ಮೇಲೆ ಭಗವಂತ ಒಂದು ರೆಸಿಪ್ರೊಕೇಟ್ ಮಾಡ್ತಾನೆ ನಮ್ಮ ಜೊತೆ. ನಾವು ತುಂಬಾ ಈಗರಾಗಿ ಇದ್ರೆ, ನಾವು ತುಂಬಾ ಒಂದು ಆ ಲೌಲ್ಯವನ್ನು ಹೊಂದಿದ್ರೆ, ಭಗವಂತನ ಬಗ್ಗೆ ನಾನು ಕೇಳಬೇಕು, ಭಗವತ್ ಶ್ರವಣವನ್ನು ಮಾಡಬೇಕು, ಭಗವಂತನ ದಿವ್ಯ ನಾಮಗಳನ್ನು ನಾನು ಜಪ ಮಾಡಬೇಕು ಅನ್ನುವ ಒಂದು ಈಗರ್ನೆಸ್ ನಮಗೆ ಇದ್ರೆ, ಆ ಭಗವಂತ ನಮಗೆ ಅದೇ ರೀತಿ ಅವನು ರೆಸಿಪ್ರೊಕೇಟ್ ಮಾಡ್ತಾನೆ. ಅಕಾಮ ಸರ್ವ ಕಾಮೋವ ಮೋಕ್ಷ ಕಾಮ ಉದಾರಧಿ ಅಂದ್ರೆ ಒಬ್ನಿಗೆ
ಆಶೆ ಇರ್ಲಿ, ಭೌತಿಕ ಆಶೆಗಳು ಇರ್ಲಿ, ಅಥವಾ ಲಿಬರೇಷನ್ ಹೊಂದೋ ಆಶೆ ಇರ್ಲಿ, ಅಥವಾ ಅವನು ಯಾವುದೇ ಒಂದು ಭೌತಿಕ ಆಶೆಯನ್ನು ಹೊಂದದೇ ಇರ್ಲಿ, ಯಾವುದೇ ಒಂದು ಸಿಚುವೇಶನ್ ಅಲ್ಲಿ ಸಹ ಭಗವಂತನಿಗೆ ಶರಣಾಗುವುದು, ಕೃಷ್ಣನಿಗೆ ಶರಣಾಗುವುದು ಒಳ್ಳೆಯದು. ಈ ಈಗರ್ನೆಸ್ ಅನ್ನುವ ಒಂದು ಇದರಲ್ಲಿ ಒಂದು ತುಂಬಾ ಸುಂದರವಾದ ಒಂದು ಕತೆ ಇದೆ. ಒಂದಾನೊಂದು ಕಾಲದಲ್ಲಿ ಒಬ್ಬ ಕಳ್ಳ ಇರ್ತಾನೆ. ಅವನು ಯಾವಾಗ್ಲೂ ಬೇರೆಯವರ ವಸ್ತುಗಳನ್ನು ಕದ್ದುಕೊಂಡು ಅವನು ತನ್ನ ಜೀವನವನ್ನು ಮಾಡ್ತಾ ಇರ್ತಾನೆ. ನಮ್ಗೆ ಗೊತ್ತಿರುವ ಹಾಗೆ ಕಳ್ಳ ಈ ವೃತ್ತಿಯನ್ನು ಮಾಡ್ಬೇಕಾದ್ರೆ ಒಬ್ಬನು ತುಂಬಾ ಬುದ್ಧಿವಂತ ಆಗಿರ್ಬೇಕು, ಮತ್ತೆ ತುಂಬಾ ಜಾಣನಾಗಿ ಅವನು ವರ್ತನೆ ಮಾಡ್ಬೇಕು. ಅವನು ಆ ರೀತಿ ಜಾಣನಾಗಿ ವರ್ತನೆ ಮಾಡದೇ ಇದ್ರೆ ಅವನು ಪೊಲೀಸರಿಗೆ ಸಿಕ್ಕು ಹಾಕೊಳ್ಳುವ ಒಂದು ಚಾನ್ಸಸ್ ಜಾಸ್ತಿ ಇರ್ತದೆ. ಅದು ನಮ್ಗೆ ಗೊತ್ತಿರುವ ವಿಷಯ. ಆ ರೀತಿ ಈ ಕಳ್ಳ ಒಂದು ದಿನ ಏನು ಮಾಡ್ತಾನೆ, ಅವನು ಒಂದು ಕಾಡಿಗೆ ಹೋಗ್ತಾನೆ. ಅಲ್ಲಿ ಕಾಡಿನಲ್ಲಿ ಕೆಲವರು ವೈಷ್ಣವರು, ಅಂದ್ರೆ ಋಷಿಮುನಿ ವೈಷ್ಣವರು, ಅವರು ಕುಳಿತುಕೊಂಡು ಇರ್ತಾರೆ. ಆಮೇಲೆ ಅವರು ಶ್ರೀಮದ್ ಭಾಗವತದ ಒಂದು ಪ್ರವಚನವನ್ನು ನೀಡ್ತಾ ಇರ್ತಾರೆ. ಆವಾಗ ಆ ಕಳ್ಳ ಅಲ್ಲಿ ಹೋಗಿ ಅವರು ಏನು ಹೇಳ್ತಾ ಇದ್ದಾರೆ ಅಂತ ಅವನು ಕೇಳ್ತಾನೆ. ಆ ಶ್ರೀಮದ್ ಭಾಗವತದ ಪ್ರವಚನದಲ್ಲಿ ಆ ಪ್ರವಚಕರು ಅವರು ಹೇಳ್ತಾ ಇರ್ತಾರೆ, ಅವರು ಮದರ್ ಯಶೋದ ಅಂದ್ರೆ ಯಶೋದೆಯ ಮುದ್ದು ಕೃಷ್ಣ ಅವನ ವರ್ಣನೆಯನ್ನು ಅವರು ಮಾಡ್ತಾ ಇರ್ತಾರೆ. ಹೇಗೆ ಕೃಷ್ಣನ ಒಂದು ಕಣ್ಣುಗಳು ತುಂಬಾ ಸುಂದರವಾದ ಒಂದು ಕಣ್ಣುಗಳು, ಅವನ ಒಂದು ಕೈಗಾಲು ಮತ್ತೆ ಅವನ ದೇಹ ಹೇಗೆ ಒಂದು ತುಂಬಾ ವೆಲ್ ಸ್ಟ್ರಕ್ಚರ್ಡ್ ಆಗಿ ಇದೆ, ಅವನ ಒಂದು ಕೂದಲು ತುಂಬಾ ಬ್ಲಾಕಿಶ್ ಆಗಿ ಕರ್ಲಿ ಹೇರ್ಸ್ ಆಗಿ ತುಂಬಾ ಸುಂದರವಾದ ಕೂದಲನ್ನು ಕೃಷ್ಣ ಹೊಂದಿದ್ದಾನೆ. ಅವನ ತ್ರಿಭಂಗ ಫಾರ್ಮ್ ಅಂದ್ರೆ ತ್ರೀಫೋಲ್ಡ್ ಬೆಂಡಿಂಗ್ ಫಾರ್ಮ್ ಹೇಗೆ ತುಂಬಾ ಸುಂದರವಾಗಿದೆ. ಅವನು ಒಂದು ಗೋಲ್ಡನ್ ಕಲರಿನ ಸುಂದರ ವಸ್ತ್ರವನ್ನು ಹೊಂದಿರ್ತಾನೆ. ಈ ರೀತಿ ಅವರು ಭಗವಂತ ಕೃಷ್ಣನ ಒಂದು ವರ್ಣನೆಯನ್ನು ಮಾಡ್ತಾ ಇರ್ತಾರೆ. ಅಂದ್ರೆ ಮುದ್ದು ಕೃಷ್ಣ, ಆ ಮಗುವಿನ ಹೇಗೆ ಯಶೋಧ ಮಾತೆ ಆ ಕೃಷ್ಣ ಮಗುವಿಗೆ ಅವಳು ಸಿಂಗರಿಸ್ತಾಳೆ. ಆಮೇಲೆ ಅವಳು ಸಿಂಗರಿಸಬೇಕಾದ್ರೆ ಭಗವಂತನಿಗೆ ಅವಳು ಒಂದು ಚಿನ್ನದ ಹಾರವನ್ನು ಹಾಕ್ತಾಳೆ. ಆ ಚಿನ್ನದ ಹಾರದಲ್ಲಿ ಹೇಗೆ ಒಳ್ಳೆ ತುಂಬಾ ಅತ್ಯುನ್ನತವಾದ ವಜ್ರಗಳು ಮತ್ತೆ ರೂಬಿಗಳು ಅಂದ್ರೆ ಪರ್ಲ್ಸ್, ರತ್ನ, ಹವಳ, ಇದನ್ನೆಲ್ಲ ಅವಳು ಕೃಷ್ಣನ ಆ ನೆಕ್ಲೆಸ್ ಅಲ್ಲಿ ಮತ್ತೆ ಅವನಿಗೆ ಆ ಹಾರವನ್ನು ಅವಳು ಹಾಕ್ತಾಳೆ. ಈ ರೀತಿಯ ಒಂದು ವರ್ಣನೆಯನ್ನು ಆ ಪ್ರವಚನದಲ್ಲಿ ಆ ವೈಷ್ಣವ ಪ್ರವಚಕರು ಅವರು ಮಾಡ್ತಾ ಇರ್ತಾರೆ. ಆಮೇಲೆ ಹೇಗೆ ಯಶೋಧ ಮಾತಾ ಆ ಕೃಷ್ಣನನ್ನು ಸಿಂಗರಿಸಿದ ಮೇಲೆ ಅವಳು ಗೋವುಗಳನ್ನು ನಾವು ಹೀಗೆ ಪಾಶ್ಚರ್ ಗ್ರೌಂಡಿಗೆ ಬಿಡ್ತೇವೆ, ಅದಕ್ಕಾಗಿ ಅದೇ ರೀತಿ ಯಶೋಧ ಮಾತಾ ಕೃಷ್ಣನನ್ನು ಬಿಡ್ತಾಳೆ ಅಂತ ಈ ರೀತಿಯ ವರ್ಣನೆಯನ್ನು ಆ ಪ್ರವಚಕರು ಮಾಡ್ತಾ ಇರ್ತಾರೆ. ಈ ಕಳ್ಳ ತುಂಬಾ ಈಗರ್ನೆಸ್ ಅಂದ್ರೆ ತುಂಬಾ ಒಂದು ಲೌಲ್ಯವನ್ನು ಹೊಂದಿ ಅದನ್ನು ಕೇಳ್ತಾ ಇರ್ತಾನೆ. ಆವಾಗ ಅವನು ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಾನೆ, ವಾ, ಇದು ತುಂಬಾ ಅತ್ಯುನ್ನತವಾದ ಒಂದು ವಿಷಯ. ನಾನು ಹೇಗಾದ್ರೂ ಈ ಕೃಷ್ಣನನ್ನು ಹುಡುಕ್ಬೇಕು, ಮತ್ತೆ ನಾನು ಅವನ ಎಲ್ಲ ಈ ಗೋಲ್ಡನ್ ನೆಕ್ಲೆಸ್, ಆ ಡೈಮಂಡ್, ರತ್ನ, ಹವಳ ಇದನ್ನೆಲ್ಲ ನಾನು ಕದಿತೇನೆ ಅಂತ ಇನ್ನೂ
ಒಂದು ಕಿವಿಯನ್ನು ಕೊಟ್ಟು ಪ್ರವಚನವನ್ನು ಹೇಳ್ತಾನೆ. ಆವಾಗ ಅವರು ಪ್ರವಚನದಲ್ಲಿ ಹೇಗೆ ವೃಂದಾವನವನ್ನು ವರ್ಣನೆ ಮಾಡ್ತಾರೆ, ಹೇಗೆ ಕೃಷ್ಣ ವೃಂದಾವನದಲ್ಲಿ. ಆಮೇಲೆ ಆ ಕಳ್ಳ ಅವನು ಮನಸ್ಸನ್ನು ದೃಢ ಮಾಡ್ಕೊಳ್ತಾನೆ, ನಾನು ಈ ಕೃಷ್ಣನನ್ನು ನೋಡ್ಬೇಕು, ಆಮೇಲೆ ಅವನ ಆ ಮೈ ಮೇಲೆ ಇರುವ ಆ ಗೋಲ್ಡನ್ ನೆಕ್ಲೆಸ್, ಈ ವಜ್ರ ವೈಡೂರ್ಯ ಎಲ್ಲದನ್ನು ನಾನು ಕದ್ದು ಬಿಡ್ತೇನೆ ಅಂತ. ಅದಕ್ಕಾಗಿ ಅವನು ಎಲ್ಲಿ ವೃಂದಾವನ ಎಲ್ಲಿದೆ ಅಂತ ಕೇಳಿ ಅವನು ವೃಂದಾವನದ ಟುವರ್ಡ್ಸ್ ಅಂದ್ರೆ ಅದರ ಟುವರ್ಡ್ಸ್ ಅವನು ನಡೆದುಕೊಂಡು ಹೋಗ್ಲಿಕ್ಕೆ ಆರಂಭ ಮಾಡ್ತಾನೆ. ಆದ್ರೆ ಅವನಿಗೆ ಅದು ನಡ್ಕೊಂಡು ಹೋಗ್ಬೇಕಾದ್ರೆ ಸಮಯ ಆಗ್ತದೆ. ಆದ್ರೆ ನಾನು ಈ ಕೃಷ್ಣನನ್ನು ನಾನು ಮರಿಬಾರ್ದು, ನಾನು ಮರ್ತು ಬಿಟ್ರೆ ನನಗೆ ಆ ಗೋಲ್ಡನ್ ನೆಕ್ಲೆಸ್ ಎಲ್ಲ ಸಿಗಲ್ಲ ಅಂತ ಆ ಒಂದು ಹಾತೊರಿಕೆಯಲ್ಲಿ ಅವನು ಕೃಷ್ಣ ಕೃಷ್ಣ ಕೃಷ್ಣ. ಅವನು ಬ್ಲೂಯಿಶ್ ಕಾಂಪ್ಲೆಕ್ಷನ್ ಅನ್ನು ಹೊಂದಿದ್ದಾನೆ, ಅವನ ಕಣ್ಣುಗಳು ಈ ರೀತಿ ಇದೆ, ಅವನ ಈ ಕ್ಲೋತ್ ಗೋಲ್ಡನ್ ಫಾರ್ಮ್ ಅಲ್ಲಿ ಈ ರೀತಿ ಇದೆ. ಕೃಷ್ಣ ಅವನು ವೃಂದಾವನದಲ್ಲಿದ್ದಾನೆ, ಈ ರೀತಿ ಅವನು ಪ್ರತಿ ಮನಸ್ಸಿನಲ್ಲಿ ಕೃಷ್ಣ ಕೃಷ್ಣ ಅಂತ, ಗೋವಿಂದ ಗೋಪಾಲ, ಈ ರೀತಿಯ ಒಂದು ಕಾನ್ಸ್ಟೆಂಟ್ ರಿಮೆಂಬರೆನ್ಸ್ ಅನ್ನು ಮಾಡ್ತಾ ಇರ್ತಾನೆ ಅವನ ಮನಸ್ಸಿನಲ್ಲಿ. ನಾನು ಅವನನ್ನು ಮರಿಬಾರ್ದು, ಇಲ್ಲದಿದ್ರೆ ನನಗೆ ಅವನನ್ನು ಅವನ ಆ ವೈಡೂರ್ಯಗಳನ್ನು ಕದಿಲಿಕ್ಕೆ ಆಗುವುದಿಲ್ಲ ಅಂತ ಅವನು ಆಲೋಚನೆಯನ್ನು ಮಾಡ್ತಾ ಮಾಡ್ತಾ ಕಾನ್ಸ್ಟೆಂಟ್ ರಿಮೆಂಬರಿಂಗ್ ಮಾಡ್ತಾ ಅವನು ವೃಂದಾವನಕ್ಕೆ ಹೋಗ್ತಾನೆ. ಅವನು ಆಮೇಲೆ ವೃಂದಾವನವನ್ನು ತಲುಪ್ತಾನೆ. ಅಲ್ಲಿ ಅವನು ತುಂಬಾ ಹುಡುಕಿದ ನಂತರ ಅವನಿಗೆ ಕೃಷ್ಣನ ದರ್ಶನ ಆಗ್ತದೆ. ಆವಾಗ ಅವನಿಗೆ ಗೊತ್ತಾಗ್ತದೆ, ಇವನೇ ಕೃಷ್ಣ ಅಂತ. ಆಮೇಲೆ ಅವನು ಕೃಷ್ಣನನ್ನು ನೋಡಿ ತುಂಬಾ ಸಂತೋಷ ಆಗಿ ಅವನು ಕೃಷ್ಣನ ಹತ್ರ ಹೋಗ್ತಾನೆ. ಆದ್ರೆ ಅವನು ಆ ಕೃಷ್ಣನ ಒಂದು ಅತ್ಯಂತ ಸುಂದರವಾದ ಒಂದು ಸ್ವರೂಪ, ದಿವ್ಯ ಸ್ವರೂಪವನ್ನು ನೋಡಿ ಅವನು ಅಲ್ಲೇ ಬಿದ್ದು ಬಿಡ್ತಾನೆ. ಅವನ ಒಂದು ಕಣ್ಣುಗಳಿಂದ ಧಾರಾಕಾರವಾಗಿ ಕಣ್ಣೀರು ಸುರಿಲಿಕ್ಕೆ ಆರಂಭ ಆಗ್ತದೆ. ಅವನು ಕೃಷ್ಣನಿಗೆ ಹೇಳ್ತಾನೆ, ಕೃಷ್ಣ, ನಾನು ಏನು ಒಂದು ಕದಿಲಿಕ್ಕಾಗಿ ಬಂದೆ, ಆದ್ರೆ ನಾನು ನಿನಗೆ ಈಗ ಶರಣಾಗತನಾಗುತ್ತಾ ಇದ್ದೇನೆ. ಮತ್ತೆ ನಾನು ಈಗ ನನ್ನ ಬಳಿ ಇರುವ ನಾನು ಕದ್ದಿರುವ ಎಲ್ಲಾ ವಸ್ತುಗಳನ್ನು ನಾನು ನಿನಗೆ ಸಮರ್ಪಣೆ ಮಾಡುತ್ತೇನೆ ಕೃಷ್ಣ ಅಂತ ಅವನು ಆ ಕಳ್ಳ ಕೃಷ್ಣನಿಗೆ ಶರಣಾಗ್ತಾನೆ. ಅಂದ್ರೆ ಹೇಳುವ ತಾತ್ಪರ್ಯ ಏನು ಅಂದ್ರೆ, ಯಾರು ಭಗವಂತನ ಒಂದು ಅಸೋಸಿಯೇಷನ್ ಅಥವಾ ಕಾನ್ಸ್ಟೆಂಟ್ ಟಚ್ಗೆ ಬರ್ತಾರೆ, ಅವರು ಸಂಪೂರ್ಣವಾಗಿ ಶುದ್ಧೀಕರಣ ಆಗ್ತಾರೆ. ಈಗ ಹೇಗೆ ಒಂದು ಬೆಂಕಿಯಲ್ಲಿ ನಾವು ಐರನ್ ರಾಡ್ ಅನ್ನು ಇಟ್ಟಾಗ ಅದು ಬೆಂಕಿ ಸತತವಾಗಿ ಕುದಿತಾ ಇದ್ರೆ ಆ ಐರನ್ ರಾಡ್ಗೆ ಸಹ ಆ ಬೆಂಕಿಯ ಒಂದು ಲಕ್ಷಣ ಬರ್ತದೆ. ಯಾಕಂದ್ರೆ ಆ ತುಂಬಾ ಹೊತ್ತಿನ ನಂತರ ಆ ಐರನ್ ರಾಡ್ ಅನ್ನು ತೆಗೆದು ಯಾರಾದ್ರೂ ಮುಟ್ಲಿಕ್ಕೆ ಹೋದ್ರೆ ಅದು ಸಹ ಒಬ್ಬನ ಕೈಯನ್ನು ಸುಡ್ತದೆ. ಯಾಕಂದ್ರೆ ಅದು ಆ ಬೆಂಕಿಯ ಲಕ್ಷಣಗಳನ್ನು ಅದು ಹೊಂದಿದೆ. ಅದೇ ರೀತಿ ಈ ಕಳ್ಳ ಅವನು ಸತತವಾಗಿ ಕೃಷ್ಣನ ಒಂದು ಸ್ಮರಣೆಯನ್ನು ಮಾಡಿದರಿಂದ ಅವನು ಆ ಒಂದು ಇವಿಲ್ ಒಂದು ಇಂಟೆನ್ಷನ್ ಅನ್ನು ಹೊಂದಿದ್ರೂ ಸಹ ಅವನು ಸಂಪೂರ್ಣವಾಗಿ ಕೃಷ್ಣನ ಸತತ ಸ್ಮರಣೆಯಿಂದ ಅವನು ಶುದ್ಧೀಕರಣನಾದ. ಆಮೇಲೆ ಅವನು ಕೊನೆಗೆ ಕೃಷ್ಣನನ್ನು ನೋಡಿದಾಗ ಸಂಪೂರ್ಣ ಕೃಷ್ಣನಿಗೆ ಶರಣಾಗತನಾದ. ಈ ರೀತಿ ನಾವು ನೋಡಬಹುದು. ಅಂದ್ರೆ ಈಗ ಉದಾಹರಣೆಗೆ ಒಂದು ಸೂರ್ಯ ಇದ್ರೆ, ಸೂರ್ಯ ಈಗ ಒಂದು ಕೊಳಚೆ ನೀರು ಅಥವಾ ಏನಾದ್ರೂ ಇದ್ರೆ ಸೂರ್ಯ ಆ ಕೊಳಚೆಯನ್ನು ಶುದ್ಧೀಕರಣಗೊಳ್ತಾನೆ. ಆದ್ರೆ ಸೂರ್ಯ ಅವನು ಅಶುದ್ಧ ಆಗುವುದಿಲ್ಲ. ಅದೇ ರೀತಿ ಯಾರು ಕೃಷ್ಣನ ಒಂದು ಟಚ್ ಅಥವಾ ಕಾಂಟ್ಯಾಕ್ಟಿಗೆ ಬರ್ತಾರೆ ಅವರು ಶುದ್ಧೀಕರಣ ಆಗ್ತಾರೆ. ಅದೇ ಉದಾಹರಣೆ ಈ ಉದಾಹರಣೆಯ ಮೂಲಕ ಈ ಕಳ್ಳ ಹೇಗೆ ಅವನು ಸಂಪೂರ್ಣನಾಗಿ ಶುದ್ಧನಾದ ಮತ್ತೆ ಶುದ್ಧ ಭಕ್ತನಾದ ಅಂತ
ಅದೇ ರೀತಿ ಯಾರು ನಾವು ಭಗವಂತನ ಒಂದು ಸತತ ನಾಮಸ್ಮರಣೆಯಿಂದ ಮತ್ತೆ ನಾವು ಭಗವಂತನ ಒಂದು ಸತತ ಸ್ಮರಣೆ, ಭಗವಂತನ ಸತತ ಸೇವೆ, ಭಗವಂತನ ಭಕ್ತರ ಒಂದು ಸಂಘ, ಇದನ್ನು ನಾವು ಪ್ರತಿ ನಿತ್ಯ ಮಾಡಬೇಕು. ಅಂದ್ರೆ ಇವತ್ತು ನಾನು ಮಾಡ್ತೇನೆ, ಆಮೇಲೆ ನಾಳೆ ನನ್ಗೆ ಒಂದ್ ಸ್ವಲ್ಪ ರೆಸ್ಟ್ ತಗೊಳ್ತೇನೆ, ನಾನು ಇವತ್ತು ಜಪ ಮಾಡುವುದಿಲ್ಲ, ನನ್ಗೆ ಇವತ್ತು ರೆಸ್ಟ್ ಬೇಕು, ನಾನು ಜಪ ಮಾಡುವುದಿಲ್ಲ, ನಾನ್ ಆಮೇಲೆ ಇನ್ನೊಂದ್ 2 ದಿನ ಬಿಟ್ಟ ನಂತರ ಮತ್ತೆ ಜಪ ಮಾಡ್ಲಿಕ್ಕೆ ಆರಂಭ ಮಾಡ್ತೇನೆ ಅಂತ ಅಲ್ಲ, ಆ ರೀತಿ ಅಲ್ಲ. ಪ್ರತಿ ದಿನ ಸಾಧ್ಯವಾದಷ್ಟು ನಮ್ಮ ಶಕ್ತ್ಯಾನುಸಾರವಾಗಿ ನಾವು ಕಾನ್ಸ್ಟೆಂಟ್ ಆಗಿ ಭಗವಂತನ ನಾಮಸ್ಮರಣೆ, ಭಗವಂತನ ಬಗ್ಗೆ ಕೇಳುವುದು, ಭಗವಂತನ ಪುಸ್ತಕ ಅಂದ್ರೆ ಭಗವಂತನ ಪ್ರತಿ ಇರುವ ಈ ಭಗವದ್ಗೀತೆ, ಶ್ರೀಮದ್ ಭಾಗವತ, ಚೈತನ್ಯ ಚರಿತಾಮೃತ, ಈ ರೀತಿಯ ಪುಸ್ತಕಗಳನ್ನು ಓದುವುದು, ಇದನ್ನು ಪ್ರತಿ ನಿತ್ಯ ಆದಷ್ಟು ನಾವು ಮಾಡ್ತಾ ಇರ್ಬೇಕು. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಃ. ಅಂದ್ರೆ ನಮಗೆ ಆ ರಿಸೊಲ್ಯೂಟ್ ಡಿಟರ್ಮಿನೇಷನ್, ದೃಢ ಸಂಕಲ್ಪ ನಮ್ಮ ಜೀವನದಲ್ಲಿ ನಮಗೆ ಬೇಕು ಅಂತ ಆದ್ರೆ ನಾವು ಈ ಭೌತಿಕ ಐಶ್ವರ್ಯಗಳಿಗೆ ಇರುವ ಮತ್ತೆ ನಮಗೆ ಈ ಇಂದ್ರಿಯ ತೃಪ್ತಿಗೊಳಿಸುವ ಈ ಇದಕ್ಕೆ ಇರುವ ಒಂದು ವ್ಯಾಮೋಹವನ್ನು ನಾವು ಆದಷ್ಟು ತ್ಯಜಿಸಿ ನಾವು ಭಗವಂತನ ಒಂದು ಭಕ್ತಿ ಸೇವೆಗೆ ನಾವು ನಮ್ಮ ಒಂದು ಆಸಕ್ತಿಯನ್ನು ಆ ಕಡೆಗೆ ನಾವು ತೊಡಗಿಸಿಕೊಳ್ಬೇಕು. ವೇದಗಳಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷಗಳನ್ನು ಅವರು ವರ್ಣನೆ ಮಾಡಿದ್ದಾರೆ. ಆದ್ರೆ ಪಂಚಮ ಪುರುಷಾರ್ಥ ಶಿರೋಮಣಿ ಪ್ರೇಮ ಕುಮಾರ್ಥೋ ಮಹಾನ್, ಅಂದ್ರೆ ಅದು ಪ್ಯೂರ್ ಲವ್ ಆಫ್ ಕೃಷ್ಣ ಅಥವಾ ಕೃಷ್ಣ ಪ್ರೇಮ ನಮ್ಮ ಗೋಲ್ ಇರಬೇಕು. ವ್ಯಾಸಾಯಾತ್ಮಿಕ ಬುದ್ಧಿ ಕುರುನಂದನ ಬಹುಶಾಖಾಯನಂತಶ್ಚ ಬುದ್ಧಯೋ ವ್ಯವಸಾಯಿನ. ನಮ್ಮ ಜೀವನದ ಗುರಿ ಸ್ಪಷ್ಟವಾಗಿರ್ಬೇಕು, ನಮ್ಮ ಕಣ್ಣು ಮುಂದೆ ಯಾವಾಗ್ಲೂ ಇರ್ಬೇಕು ಕೃಷ್ಣ ಪ್ರೇಮವನ್ನು ಹೊಂದುವುದು, ಆದಷ್ಟು ಬೇಗ ಕೃಷ್ಣ ಪ್ರೇಮವನ್ನು ಹೊಂದುವುದು. ಆದ್ರೆ ನಾವು ಯಾವಾಗ ನಮ್ಮ ಒಂದು ಆಸಕ್ತಿಯನ್ನು ಬೇರೆ ಬೇರೆ ವಸ್ತುಗಳಿಗೆ ನಾವು ಇಡ್ತೇವೆ ಆವಾಗ ನಮಗೆ ಆ ದೃಢ ಸಂಕಲ್ಪ ಬರುವುದಿಲ್ಲ. ಆದ್ರೆ ಯಾವಾಗ ಅಂದ್ರೆ ವ್ಯವಸಾಯಾತ್ಮಿಕ ಬುದ್ಧಿರ್ ಏಕೇಹ ಕುರುನಂದನ, ಅಂದ್ರೆ ನಮ್ಮ ಗುರಿ ನಮಗೆ ಫೋಕಸ್ ಆಗಿ ಇದ್ರೆ ನಾವು ಗುರುಗಳ ಮತ್ತೆ ಭಗವಂತನ ಸೇವೆ ನಮ್ಮ ಜೀವನದ ಉದ್ದೇಶ, ನಮ್ಮ ಜೀವನದ ಗುರಿ ಅಂತ ನಾವು ಆ ರೀತಿ ನಾವು ಭಕ್ತಿ ಸೇವೆಯಲ್ಲಿ ಮುಂದುವರಿಸಿಕೊಂಡು ಹೋದ್ರೆ ನಮ್ಮ ಗುರಿ ಸಾಧಿಸುವುದು ಭಗವಂತನ ದಯೆಯಿಂದ ಸಾಧ್ಯ ಇದೆ. ಅದಕ್ಕಾಗಿ ನಾವು ಸ್ಟ್ರಗಲ್ ಮಾಡಬೇಕು. ಸರ್ವಧರ್ಮಾನ್ ಪರಿತ್ಯಾಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷ ಇಸ್ಯಾಮಿ ಮಾಸುಚಃ. ಎಲ್ಲ ಅದು ಧರ್ಮ, ಇದು ಧರ್ಮ, ಅದು ರಿಲಿಜನ್, ಈ ರಿಲಿಜನ್, ಆ ಡ್ಯೂಟಿ, ಈ ಡ್ಯೂಟಿ ಎಲ್ಲ ಅದು ಸೆಕೆಂಡರಿ ಆಗಿ ಇರ್ತದೆ. ಆದ್ರೆ ಪ್ರೈಮರಿ ಥಿಂಗ್ ಅಂದ್ರೆ ಎಲ್ಲಾ ಆ ರೀತಿಯ ಒಂದು ರಿಲಿಜನ್ ಅಂತ ಒಂದು ಇರುವ ಒಂದು ಕಾನ್ಸೆಪ್ಟ್ ಅನ್ನು ಬಿಟ್ಟು ಕೃಷ್ಣನಿಗೆ ಸಂಪೂರ್ಣನಾಗಿ ಶರಣಾಗತನಾಗ್ಬೇಕು. ಆವಾಗ ಕೃಷ್ಣ ನಮ್ಮ ಎಲ್ಲ ಪಾಪಗಳನ್ನು ಅವನು ನಾಶ ಮಾಡಿ ನಮ್ಮನ್ನು ಉದ್ಧಾರ ಮಾಡ್ತಾನೆ. ಆ ಒಂದು ದೃಢ ಸಂಕಲ್ಪವನ್ನು ನಾವು ಬೆಳೆಸ್ಕೊಳ್ಬೇಕು. ಅದಕ್ಕಾಗಿ ನಾವು ಪ್ರತಿನಿತ್ಯ ಪ್ರಯತ್ನ ಮಾಡೋಣ. ಆಮೇಲೆ ಆದಷ್ಟು ನಮ್ಮ ಜೀವನದಲ್ಲಿ ನಾವು ಭಗವಂತನ ನಾಮಸ್ಮರಣೆ, ದಿವ್ಯ ನಾಮ ಜಪಗಳನ್ನು ಮಾಡುವುದು, ಆಮೇಲೆ ಭಗವದ್ಗೀತೆ ಓದುವುದು, ಭಾಗವತ ಶ್ರವಣ, ಇದನ್ನೆಲ್ಲ ಆದಷ್ಟು ನಮ್ಮ ಶಕ್ತ್ಯಾನುಸಾರವಾಗಿ ಎಷ್ಟು ಸಾಧ್ಯ ಇದೆಯೋ ಅಷ್ಟು ನಾವು ನಮ್ಮ ಜೀವನದಲ್ಲಿ ಮಾಡೋಣ. ಯಾಕೆ ಅಂದ್ರೆ ನಮಗೆ ಸಮಯ ತುಂಬಾ ಕಡಿಮೆ ಇದೆ. ನಾವು ಇನ್ನೆಷ್ಟು ಕಾಲ ಬದುಕ್ತೇವೆ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಈಗ ಒಬ್ಬನಿಗೆ 40 ವರ್ಷ ಆದ್ರೆ ಇನ್ನೊಂದು 40-45 ವರ್ಷ ಇರಬಹುದು. 20 ವರ್ಷ ಆದವನಿಗೆ ಇನ್ನೊಂದು 60 ವರ್ಷ ಮಾತ್ರ, ಅಥವಾ 60 ವರ್ಷ ಆದವನಿಗೆ ಇನ್ನೊಂದು 20-30 ವರ್ಷ ಮಾತ್ರ ಇರಬಹುದು, ಗೊತ್ತಿಲ್ಲ.
ಅದು ನಾವು ಈ ಭೌತಿಕ ದೇಹದ ಮೇಲೆ ನಾವು ಹೇಳ್ತೇವೆ, ಆದ್ರೆ ಡೆತ್ ಕ್ಯಾನ್ ಕಮ್ ಎಟ್ ಎನಿ ಮೂಮೆಂಟ್. ಯಾವುದೇ ಸಮಯದಲ್ಲಿ ಒಬ್ಬ ವ್ಯಕ್ತಿ ತನ್ನ ದೇಹವನ್ನು ತ್ಯಜಿಸುವ ಸಾಧ್ಯತೆ ಇರ್ತದೆ. ಆದ್ದರಿಂದ ನಮಗೆ ಗೊತ್ತಿಲ್ಲ ನಮಗೆ ಎಷ್ಟು ಸಮಯ ನಮ್ಮ ಹತ್ರ ಇದೆ ಅಂತ. ಆದ್ರಿಂದ ಇರುವ ಅಮೂಲ್ಯವಾದ ಸಮಯವನ್ನು ನಾವು ಭಗವಂತನ ಸೇವೆಯಲ್ಲಿ ಉಪಯೋಗಿಸಿಕೊಳ್ಳೋಣ. ನಮಗೆ ಇರುವ ಸ್ವಲ್ಪವೇ ಸಮಯ, ಆ ಸ್ವಲ್ಪವೇ ಸಮಯದಲ್ಲಿ ನಮಗೆ ಎಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಇರ್ತದೆ. ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ, ಚಿಲ್ಡ್ರನ್ಸ್ ರೆಸ್ಪಾನ್ಸಿಬಿಲಿಟಿ, ಆಮೇಲೆ ರಿಲೇಟಿವ್ಸ್ ರೆಸ್ಪಾನ್ಸಿಬಿಲಿಟಿ, ಜಾಬ್ ರೆಸ್ಪಾನ್ಸಿಬಿಲಿಟಿ, ಎಷ್ಟೊಂದು ರೆಸ್ಪಾನ್ಸಿಬಿಲಿಟೀಸ್ ಇದೆ. ಅದು ಎಲ್ಲ ಮಾಡಿ ನಮ್ಗೆ ಸಿಗುವ ಸಮಯ ತುಂಬಾ ಕಡಿಮೆ. ಆ ಸಿಗುವ ಸಮಯವನ್ನು ಸಂಪೂರ್ಣವಾಗಿ ಭಕ್ತಿ ಸೇವೆಯಲ್ಲಿ ಉಪಯೋಗಿಸಿಕೊಂಡು ನಮ್ಮ ಜೀವನದ ಗುರಿಯನ್ನು ಸಾಧಿಸಲಿಕ್ಕೆ ನಾವು ದೃಢ ಸಂಕಲ್ಪವನ್ನು ಬೆಳೆಸಿಕೊಳ್ಳೋಣ. ಇದೇ ಈ ಶ್ಲೋಕದ ಒಂದು ಪ್ರಾಮುಖ್ಯವಾದ ಒಂದು ಅರ್ಥ. ಇಷ್ಟು ಹೇಳಿ ಇವತ್ತಿನ ಕ್ಲಾಸ್ ಅನ್ನು ಇಲ್ಲೇ ಮುಗಿಸ್ತಾ ಇದ್ದೇನೆ. ಹರೇ ಕೃಷ್ಣ. ನಿಮ್ಗೆ ಏನಾದ್ರೂ ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಿ. ಹರೇ ಕೃಷ್ಣ. ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ತೀರಾ? ಪ್ರತಿಯೊಬ್ರು ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಹರೇ ಕೃಷ್ಣ. ನಂದಿನ್ ರಕಶ್, ನಂದಿನ್ ರಕಶ್. ಆಮೇಲೆ ಎಲ್ರು ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ, ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ರಾಕೇಶ್ ಪ್ರಭುಜಿ, ಕನ್ನಡ, ನಂದಿನ್ ರಕಾಶ್, ಎಲ್ರು ಮ್ಯೂಟ್ ಮಾಡ್ಕೊಳ್ಳಿ. ಆಮೇಲೆ ಪ್ರಶ್ನೆ ಕ್ವಶನ್ ಅಂಡ್ ಆನ್ಸರ್ ಸೆಷನ್ಸ್ ತಗೊಳ್ಳೋಣ. ಓಕೆ, ಒಂದು ಪ್ರಶ್ನೆ ಇದೆ. ಹರೇ ಕೃಷ್ಣ ಪ್ರಭುಜಿ, ಹೌ ಟು ಬ್ಯಾಲೆನ್ಸ್ ಸ್ಪಿರಿಚುವಲ್ ಅಂಡ್ ಮೆಟೀರಿಯಲ್ ಲೈಫ್? ಓಕೆ, ಇದು ಬೇರೆ ಬೇರೆ ಆಶ್ರಮ ಮತ್ತೆ ಬೇರೆ ಬೇರೆ, ಅಂದ್ರೆ ಮುಖ್ಯವಾಗಿ ಗೃಹಸ್ಥಾಶ್ರಮಕ್ಕೆ ಪ್ರಮುಖವಾಗಿ ಇದೆ ಈ ಕ್ವಶನ್. ಯಾಕೆ ಅಂದ್ರೆ ಉಳಿದ 3 ಆಶ್ರಮಗಳು ಅಷ್ಟೊಂದು ಭೌತಿಕವಾಗಿ ಅವರು ಇಂಟರಾಕ್ಟ್ ಅವರು ಮಾಡ್ತಾ ಇರಲ್ಲ. ಗೃಹಸ್ಥಾಶ್ರಮದಲ್ಲಿ ಇರುವವರು ಈ ಮೆಟೀರಿಯಲ್ ಹೊರಗಡೆ ಪ್ರಪಂಚದ ಜೊತೆ ಜಾಸ್ತಿಯಾಗಿ ಅವರು ಇಂಟರಾಕ್ಟ್ ಮಾಡ್ತಾ ಇರ್ತಾರೆ. ಮೆಟೀರಿಯಲ್ ಆದ್ರಿಂದ ಅವರಿಗೆ ಮೆಟೀರಿಯಲ್ ಸೈಡ್ ಅಂದ್ರೆ ಮೆಟೀರಿಯಲ್ ಸೈಡ್ ಮತ್ತೆ ಸ್ಪಿರಿಚುವಲ್ ಸೈಡ್ ಅನ್ನು ಹೇಗೆ ಬ್ಯಾಲೆನ್ಸ್ ಮಾಡುವುದು ಅಂತ ಒಂದು ವಿಷಯ ನಾವು ಅರ್ಥ ಮಾಡ್ಕೊಳ್ಬೇಕು. ಭಕ್ತನ ಜೀವನದಲ್ಲಿ ಮೆಟೀರಿಯಲ್ ಸೈಡ್, ಅವನು ಮೆಟೀರಿಯಲ್ ಸೈಡ್ ಆಫ್ ಹಿಸ್ ಲೈಫ್ ಅವನು ಏನ್ ಮಾಡ್ತಾನೆ, ಅದನ್ನು ಹಿ ವಿಲ್ ಟ್ರಾನ್ಸ್ಫಾರ್ಮ್ ಇಟ್ ಇಂಟು ಸ್ಪಿರಿಚುವಲ್ ಲೈಫ್. ಅಂದ್ರೆ ಉದಾಹರಣೆಗೆ, ಈಗ ಒಬ್ಬ ಭಕ್ತನಾದವನು ಅವನ ಕರ್ತವ್ಯ ಏನು ಅಂದ್ರೆ ಅವನು ಹಣವನ್ನು ಸಂಪಾದಿಸುವುದು. ಆದ್ರೆ ಅವನು ಹಣವನ್ನು ಸಂಪಾದಿಸಬೇಕಾದ್ರೆ ಅವನು ಯಾವುದಾದ್ರೂ ಒಂದು ವ್ಯಾಪಾರ ಅಥವಾ ಯಾವುದೇ ಒಂದು ಜಾಬ್ ಅಥವಾ ಕೆಲಸ ಹುಡುಕುವುದು, ಈ ರೀತಿ ಕೆಲಸವನ್ನು ಮಾಡುವುದು, ಈ ರೀತಿಯ ಒಂದು ಭೌತಿಕವಾದ ಒಂದು ಕೆಲಸವನ್ನು ಅವನು ಮಾಡಬೇಕಾಗ್ತದೆ. ಆದ್ರೆ ಭಕ್ತನಾದವನು ಅವನು ಯಾವಾಗಲೂ
ಕೃಷ್ಣನನ್ನು ತನ್ನ ಜೀವನದಲ್ಲಿ ಸೆಂಟರ್ ಅಂದ್ರೆ ಮಧ್ಯದಲ್ಲಿ ಇಟ್ಟುಕೊಂಡು ಮಾಡುವುದರಿಂದ ಆ ಮೆಟೀರಿಯಲ್ ಸೈಡ್ ಆಫ್ ಅವನ ಲೈಫ್ ಅವನು ಅದನ್ನು ಕೃಷ್ಣ ಅಂದ್ರೆ ಆಧ್ಯಾತ್ಮಿಕವಾಗಿ ಅದನ್ನು ಚೇಂಜ್ ಮಾಡಿಸ್ಕೊಳ್ತಾನೆ. ಅಂದ್ರೆ ಅದನ್ನು he will transform it the material side into spiritual side. ಅದರಿಂದ ಭಗವಂತನನ್ನು ನಮ್ಮ ಜೀವನದಲ್ಲಿ ಸೆಂಟರ್ ಆಗಿ ಇಟ್ಕೊಂಡಾಗ ನಮಗೆ ಭಕ್ತನ ಜೀವನದಲ್ಲಿ ಯಾವುದೇ ಮೆಟೀರಿಯಲ್ ಲೈಫ್ ಅಂತ ಇರಲ್ಲ. ಎವ್ರಿಥಿಂಗ್ ಇಸ್ ಸ್ಪಿರಿಚುವಲೈಸ್ಡ್ ಆಗಿ ಇರ್ತದೆ. ಆದ್ರೆ ನಮ್ಮ ಜೀವನದಲ್ಲಿ ನಾವು ಎಷ್ಟೊಂದು ಸಲ ನಾವು ಈ ನಮ್ಮ ಡ್ಯೂಟೀಸ್ ಮತ್ತೆ ರೆಸ್ಪಾನ್ಸಿಬಿಲಿಟೀಸ್ ಅನ್ನು ಮಾಡ್ಬೇಕಾದ್ರೆ ಎಷ್ಟೊಂದು ಸಲ ನಾವು ಭೌತಿಕ ವ್ಯಕ್ತಿಗಳೊಂದಿಗೆ ನಾವು ಇಂಟರಾಕ್ಟ್ ಮಾಡ್ಬೇಕಾಗ್ತದೆ. ಆದ್ರೆ ಅದನ್ನು ಇಂಟರಾಕ್ಷನ್ ಅಂತ ಕರಿತೇವೆ ಹೊರತು ಅದನ್ನು ಅಸೋಸಿಯೇಷನ್ ಅಂತ ನಾವು ಕರೆಯಲ್ಲ, ಅದನ್ನು ಸಂಘ ಅಂತ ನಾವು ಕರೆಯಲ್ಲ. ಯಾಕೆ ಅಂದ್ರೆ ಆ ಭೌತಿಕ ವ್ಯಕ್ತಿಗಳ ಜೊತೆ ನಾವು ನಮ್ಮ ಕರ್ತವ್ಯವನ್ನು ಮಾಡ್ಬೇಕಾದ್ರೆ ಏನೇನು ಅಗತ್ಯ ಇದೆ ಅಷ್ಟು ಮಾತ್ರ ನಾವು ಇಂಟರಾಕ್ಟ್ ಮಾಡ್ತೇವೆ. ಆಮೇಲೆ ಉಳಿದದ್ದು ಯಾವುದೇ ನಮ್ಮ ಹೃದಯವನ್ನು ಅವರ ಜೊತೆ ನೀಡುವುದಿಲ್ಲ. ಅದಕ್ಕಾಗಿ ಒಬ್ಬ ಭಕ್ತನಾದವನು ಈ ಅಭಕ್ತರ ಜೊತೆ ನಾನ್ ಡಿವೋಟೀಸ್ ಜೊತೆ ಅವನು ಓನ್ಲಿ ಇಂಟರಾಕ್ಟ್ ಮಾಡ್ತಾನೆ, ಅಸೋಸಿಯೇಷನ್ ಮಾಡಲ್ಲ. ಅಂದ್ರೆ there is a difference between interacting and associating ಅಲ್ಲಿ ನಮ್ಮ ಹೃದಯ ಇನ್ವಾಲ್ವ್ ಆಗಿ ಇರ್ತದೆ, ಆದ್ರೆ ಇಂಟರಾಕ್ಷನ್ ಅಲ್ಲಿ ನಮ್ಮ ಹೃದಯ ಇನ್ವಾಲ್ವ್ ಆಗಿ ಇರಲ್ಲ. ಎಷ್ಟು ಬೇಕೋ ಅಷ್ಟು ಅಗತ್ಯ ಇದೆಯೋ ಅಷ್ಟನ್ನು ನಾವು ಮಾಡ್ತೇವೆ, ಉಳಿದಿದ್ದನ್ನು ನಾವು ಬಿಡ್ತೇವೆ. ಆದ್ರಿಂದ ಯಾರು ನಾನ್ ಡಿವೋಟೀಸ್ ಇರ್ತಾರೆ ಅವ್ರ ಜೊತೆ ನಾವು ಕೇವಲ ಇಂಟರಾಕ್ಷನ್ ಮಾಡ್ಬೇಕು. ನಮಗೆ ಭಕ್ತಿಗೆ ಯಾವುದು ಅನುಕೂಲ ಅದನ್ನು ಸ್ವೀಕಾರ ಮಾಡಬೇಕು, ಯಾವುದು ಭಕ್ತಿಗೆ ಪ್ರತಿಕೂಲ ಅದನ್ನು ನಾವು ತ್ಯಜಿಸಬೇಕು. ಅದೇ ರೀತಿ ನೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್ ಅಲ್ಲಿ ಶ್ರೀಲ ರೂಪ ಗೋಸ್ವಾಮಿ ಅವರು ಸಹ ಹೇಳ್ತಾರೆ ಹೇಗೆ ಅಭಕ್ತರ ಸಂಘವನ್ನು ನಾವು ತ್ಯಜಿಸಬೇಕು ಮತ್ತೆ ಭಕ್ತರ ಸಂಘವನ್ನು ನಾವು ಮಾಡ್ಬೇಕು. ನಾವು ಯಾವಾಗ ಭಕ್ತರ ಸಂಘವನ್ನು ನಾವು ಮಾಡ್ತೇವೆ ಆವಾಗ ನಾವು ಮೆಟೀರಿಯಲ್ ಲೈಫ್ ಮತ್ತೆ ಸ್ಪಿರಿಚುವಲ್ ಲೈಫ್ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ನಮಗೊಂದು ಸ್ಟ್ರೆಂತ್ ಸಿಗ್ತದೆ. ನಾವು ಆದಷ್ಟು ಭಕ್ತರ ಸಂಘದಲ್ಲಿ ಇದ್ರೆ ನಮಗೆ ನಾವು ಬೇರೆ ಭೌತಿಕ ಮೆಟೀರಿಯಲ್ ಭೌತಿಕ ಜನರ ಜೊತೆ ನಾವು ಸಂಘ ಸಹವಾಸ ಅಂದ್ರೆ ಇಂಟರಾಕ್ಟ್ ಮಾಡ್ಬೇಕಾದ್ರೆ ನಾವು ವಿಚಲಿತರಾಗುವುದಿಲ್ಲ, ನಾವು ಕ್ಯಾರಿಡ್ ಅವೇ ಆಗಲ್ಲ. ಈ ರೀತಿ ನಾವು ಮೆಟೀರಿಯಲ್ ಲೈಫ್ ಮತ್ತೆ ಸ್ಪಿರಿಚುವಲ್ ಲೈಫ್ ಅನ್ನು ನಾವು ಬ್ಯಾಲೆನ್ಸ್ ಮಾಡಬಹುದು. ಆಮೇಲೆ ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ನಿಮ್ಗೆ ಬೇರೆ ಬೇರೆ ವಿಧಾನಗಳು ನಿಮ್ಗೆ ಹೇಗೂ ಗೊತ್ತು. ಹೇಗೂ ನಾವು ಬೆಳಿಗ್ಗೆ ಬೇಗ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ನಮ್ಮ ಜಪ ಮುಗಿಸ್ತೇವೆ, ಮಂಗಲಾರತಿಯನ್ನು ನಾವು ಮಾಡ್ತೇವೆ, ಆಮೇಲೆ ನಮ್ಮ ಪ್ರಸಾದವನ್ನು ತೆಗೆದುಕೊಂಡು ನಾವು ನಮ್ಮ ಕೆಲಸಕ್ಕೆ ಹೋಗ್ತೇವೆ. ಆಮೇಲೆ ಬಂದ ತಕ್ಷಣ ಮತ್ತೆ ಸಂಧ್ಯಾ ಆರತಿ, ಭಗವದ್ಗೀತಾ ಪ್ರವಚನ, ಭಾಗವತ ಶ್ರವಣ, ಆಮೇಲೆ ಶಿಲಾ ಪ್ರಭುಪಾದರ ಪುಸ್ತಕವನ್ನು ಓದುವುದು. ಹೀಗೆ ನಾವು ನಮ್ಮ ಮೆಟೀರಿಯಲ್ ಲೈಫ್ ಮತ್ತೆ ಸ್ಪಿರಿಚುವಲ್ ಲೈಫ್ ಅನ್ನು ನಾವು ಬ್ಯಾಲೆನ್ಸ್ ಮಾಡ್ತೇವೆ. ಇದು ತುಂಬಾ ಬ್ರಾಡ್ ಕ್ವಶನ್, ಇದು ಜನರಿಕ್ ಕ್ವಶನ್ ಆಗಿದ್ರಿಂದ ತುಂಬಾ ಬ್ರಾಡ್ ಆಗಿ ಆನ್ಸರ್ ಮಾಡಬಹುದು. ಹೌ ಟು ಬ್ಯಾಲೆನ್ಸ್ material and spiritual life, and there are very good lectures also available in the YouTube. But if you ಅಂದ್ರೆ ನಿಮ್ಗೆ ತುಂಬಾ ಸ್ಪೆಸಿಫಿಕ್ ಆಗಿ ಏನಾದ್ರೂ ಆನ್ಸರ್ ಬೇಕಾದ್ರೆ ನೀವು ಇನ್ನೂ ಸ್ಪೆಸಿಫಿಕ್ ಆಗಿ ಆನ್ಸರ್ ಮಾಡಬಹುದು. ಮಾತಾಜಿ, ಹರೇ ಕೃಷ್ಣ. ಐ ಹೋಪ್ ನಿಮ್ಗೆ ಆನ್ಸರ್ ಸಿಕ್ತು ಅಂತ ನಾನು ಭಾವಿಸ್ತೇನೆ. ಹರೇ ಕೃಷ್ಣ. ಇನ್ನೇನಾದ್ರೂ ಪ್ರಶ್ನೆ ಇದೆಯಾ? ಇನ್ನೇನಾದ್ರೂ ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ.
ರಾಕೇಶ್ ಪ್ರಭು ಅನ್ಮ್ಯೂಟ್ ಮಾಡ್ಕೊಂಡಿದ್ದೀರಾ, ಏನಾದ್ರು ಪ್ರಶ್ನೆ ಇದೆಯಾ? ಇಲ್ಲ ಪ್ರಭುಜಿ, ನಿಮ್ಮ ಇದು ಈ ಪ್ರವಚನ ಎಷ್ಟು ದಿನದಿಂದ ಸ್ಟಾರ್ಟ್ ಆಗಿದೆ ಮತ್ತೆ ಎಷ್ಟು ದಿನ ಇರುತ್ತೆ? ಇದು ಹೀಗೆ ಕಂಟಿನ್ಯೂ ಆಗುತ್ತಾ ಅಥವಾ ಏನಾದ್ರು ಮಧ್ಯ? ಹೌದು ಪ್ರಭು, ನಾವು 108 ಶ್ಲೋಕ ಭಗವದ್ಗೀತೆಯ ಪ್ರಮುಖ ಶ್ಲೋಕಗಳನ್ನು ನಾವು ಕವರ್ ಮಾಡ್ತೇವೆ. ಹಾ ಹಾ 108 ಭಗವದ್ಗೀತೆಯ 108 ಶ್ಲೋಕ. ಇವತ್ತು ಎರಡನೇ ಅಧ್ಯಾಯ 44ನೇ ಶ್ಲೋಕಕ್ಕೆ ಬಂದಿದ್ದೇವೆ. ಅದೇ ರೀತಿ ಉಳಿದ ಶ್ಲೋಕ ಅಂದ್ರೆ ಪ್ರತಿ ವಾರ 1 ಅಥವಾ 2 ಶ್ಲೋಕ, ಅಂದ್ರೆ ರಿಲವೆಂಟ್ ಶ್ಲೋಕ ಇದ್ರೆ 2 ಶ್ಲೋಕ, ಆ ರೀತಿ ನಾವು ಕವರ್ ಮಾಡ್ಕೊಂಡು 108 ಶ್ಲೋಕಗಳನ್ನು ನಾವು ಕಂಪ್ಲೀಟ್ ಮಾಡ್ತೇವೆ ಪ್ರತಿ ಯಾಕಂದ್ರೆ ಶನಿವಾರ ಪ್ರಭು. ಪ್ರತಿ ನಮ್ಗೆ ಶನಿವಾರ. ನಮ್ಮ ಅಸೋಸಿಯೇಷನ್ ಸೇರಿದ್ಮೇಲೆ ಸ್ವಲ್ಪ ಹಾ. ಬದಲಾವಣೆಗಳು ನಿಮ್ಮ ಜೊತೆ ನಿಮ್ಮ ಅಸೋಸಿಯೇಷನ್ ಸೇರಿದ್ಮೇಲೆ ಹಾ ಪ್ರಭು. ನಮ್ಗೆ ಸ್ವಲ್ಪ ದಿನ ದಿನ ಎಲ್ಲ ಕೆಲಸ ಕಾರ್ಯಗಳು ಆಗ್ತಾ ಇದೆ, ಇದ್ರ ಕಡೆ ಜಾಸ್ತಿ ಸ್ಪಿರಿಚುವಲ್. ಇಷ್ಟು ದಿನ ನಮ್ಗೆ ಯಾಕಂದ್ರೆ ಲೈಫ್ ಅಲ್ಲಿ 60% ಆಗಿದೆ ನಮ್ದು. ಓಕೆ ಇಷ್ಟು ದಿನ ನಮ್ಗೆ ಕೃಷ್ಣಂದು ಕಾನ್ಶಿಯಸ್ನೆಸ್ ಇರ್ಲಿಲ್ಲ. ಪ್ರಭು. ಹಲೋ, ಹಾ ಕೇಳಿಸ್ತಾ ಇದೆ ಪ್ರಭು. ಹಾ ಅಂದ್ರೆ ನೀವ್ ಹೇಳೋದು ನಿಮ್ಗೆ ಈ ಭಕ್ತರ ಸಂಘ ಮತ್ತೆ ಈ ಭಗವದ್ಗೀತೆ ಕ್ಲಾಸ್ ತುಂಬಾ ಹೆಲ್ಪ್ ಆಗ್ತಾ ಇದೆ ಅಂತ ನೀವ್ ತುಂಬಾ ಹೇಳ್ತಾ ಹೆಲ್ಪ್ ಆಗ್ತಾ ಇದೆ, ಇದ್ದೀರಲ್ವಾ? ತುಂಬಾ ಮಿರಾಕಲ್ಗಳು ನಡೀತಾ ಇದೆ ನಮ್ಗೆ. ಹಾ, ಎಲ್ಲ ಭಗವಂತನ ದಯೆ ಪ್ರಭು. ಭಗವಂತನ ಕೃಪೆಯಿಂದ ಭಕ್ತರ ಜೀವನದಲ್ಲಿ ಒಳ್ಳೆ ಸಂಗತಿಗಳು ಆಗ್ತಾ ಇರ್ತದೆ. ತುಂಬಾ ಒಳ್ಳೆ ಸಂಗತಿ ನಿಮ್ಮ ಜೀವನದಲ್ಲಿ ಒಳ್ಳೇದಾಗ್ತಾ ಇದೆ ನಿಮ್ಗೆ. ಸೊ ಪ್ರತಿದಿನ ಆದಷ್ಟು ಕ್ಲಾಸ್ ಅನ್ನು ಜಾಯಿನ್ ಆಗ್ತಾ ಇರಿ. ತುಂಬಾ ನಾವು ಡೈಲಿ ಸಂತೋಷ. ಡೈಲಿ 3 ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೀವಿ. 18 ಚಾಲೆಂಜಸ್ ಅಂತ ಒಂದಿದೆ ನೈಟ್ ಅಲ್ಲಿ ಚಾಪ್ಟರ್ 18 ಚಾಪ್ಟರ್ ಚಾಲೆಂಜಸ್ ಅಂತ ಒಂದು ನಿಮ್ದು ಬೆಳಗ್ಗೆ ಹೊತ್ತು ಶ್ರೀಮದ್ ಭಾಗವತ ಅಂತ ನೀವೇ ಕೊಟ್ಟಿದ್ದೀರಾ. ಹಾ ಪ್ರಭು. ಮತ್ತೆ ಸುವರ್ಣ ಗೌರಿ ಹರಿದಾಸ್ ಯುವಕರೇ ಎದ್ದೋಳಿ ಅಂತ ನಾಳೆ ಒಂದ್ ಮಾಡ್ತಾರೆ. ಮತ್ತೆ ಅವ್ರದೇ ಹೌದು. ಮಹಾಭಾರತ ಕ್ಲಾಸ್ ಇದೆ. ಓಕೆ ಪ್ರಭು, ತುಂಬಾ ಲಾಸ್ಟ್ ವೀಕ್ ಅವ್ರನ್ನ ಮೀಟ್ ಆಗಿ ಅದು ನಾನು ನಿಮ್ಮ ಹತ್ರ ಹೇಳಿದ್ದೆ, ನೀವು ಒಂದ್ಸಲಿ ಕರೆದಿದ್ರಿ ಅಲ್ಲಿ ಕುಮಾರಸ್ವಾಮಿ ಲೇಔಟ್ ಬನ್ನಿ ಅಂತ. ಹೌದು ಪ್ರಭು, correct. ಸೊ ಹೋಗಿ ಅವ್ರನ್ನ ಮೀಟ್ ಆಗಿ ನಮ್ಮ ಕೈಯಲ್ಲಿ ಏನಾಗುತ್ತೋ ಅದು ಕೊಟ್ಟು, ಅಲ್ಲಿ ಸರ್ಟಿಫಿಕೇಟ್ ಇತ್ತು ಒಂದು, ಹಾ. ಅದು ತಗೊಂಡು ಬಂದೆ ಅವ್ರ ಹತ್ರ ಹೋಗಿ ಮೀಟ್ ಆಗಿ. ಓ, ತುಂಬಾ ನಮ್ಗೆ ಬಹಳ ನಾವ್ ಕಾಯ್ತಾ ಇರ್ತೀವಿ ನಿಮ್ದು ಯಾವಾಗ ಬರ್ತದೆ ಅಂತ. ಓಕೆ ಪ್ರಭು, ವೆರಿ ನೈಸ್. ಹರೇ ಕೃಷ್ಣ. ನೀವು ನಮ್ಗೆಲ್ಲ ಡೈಲಿ ನಾವು ಈ ಕೃಷ್ಣ ಕಾನ್ಶಿಯಸ್ನೆಸ್ ಇರ್ಲಿಲ್ಲ ನಮ್ಗೆ ಇಷ್ಟ ದಿನ. ಸೊ ಇದು ಬಂದ್ಮೇಲೆ ವಿಚಾರಗಳು ತಿಳಿದ್ಮೇಲೆ ನಮ್ಗೆ ಸ್ವಲ್ಪ ಪಾಸಿಟಿವ್ನೆಸ್ ಅನ್ನೋದು ಗೊತ್ತಾಗ್ತಾ ಇದೆ, ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಹಳೇದು ಹೊಸದಕ್ಕೆ ಲೈಫ್ಗೆಲ್ಲ ಹೌದು ಪ್ರಭು. ಚೇಂಜಸ್ ಆಗ್ತಾ ಇದೆ, ಇದಾಗ್ತದೆ. ಅದರಿಂದ ನಾನು ಕೇಳಿದ್ದು ಇನ್ನೂ ಕಂಟಿನ್ಯೂಸ್ ಇದ್ರೆ ನಮಗೂ ಸ್ವಲ್ಪ ನಿಮ್ದು ಗುರುಗಳು ಬೇಕೇ ಬೇಕು. ನಾವು ಬುಕ್ ತಗೊಂಡು ಓದಿದ್ರೆ ನಮ್ಗೆ ಅರ್ಥ ಆಗಲ್ಲ. ಹೌದು ಪ್ರಭು. ಅದು ಅದಕ್ಕಾಗಿ ಸಂಸ್ಕೃತ ಆಗ್ಲಿ. ನಿಮ್ದು ಹೇಳದ ನಂತರ ನಾವು 44ನೇ ಅಧ್ಯಾಯ ಓದಿದ್ರೆ ಸ್ವಲ್ಪ ಸ್ಟಿಕ್ ಆಗುತ್ತೆ. 44ನೇ ಶ್ಲೋಕ. ಅದೇ ಇದು 2ನೇ actually ಅಧ್ಯಾಯ. ಅದೇ ಭಕ್ತರ ಸಂಘದಲ್ಲಿ ನಾವು ಇದ್ದು ಈ ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಳ್ಳೋದು ಸುಲಭ ಆಗ್ತದೆ. ಹೌದು ಅದಕ್ಕಾಗಿ ನಾವು ಆದಷ್ಟು ಈ ಕ್ಲಾಸ್ ಅನ್ನು ನಾವು ಅದಕ್ಕಾಗಿ ಅರೇಂಜ್ ಮಾಡಿದ್ದೇವೆ. ಭಕ್ತರು ಅಂದ್ರೆ ಇದು ನಾನು ಒಂದ್ ಸೈಡ್ ಅಂತ ಅಲ್ಲ, ನೀವು ಸಹ ನಿಮ್ಮ ಸೈಡ್ ಇಂದ ಅಂದ್ರೆ ನಿಮ್ಮ ಜ್ಞಾನವನ್ನು ಇಲ್ಲಿ ಶೇರ್ ಮಾಡ್ಕೊಳ್ಬಹುದು. ನಿಮ್ಮ ರಿಯಲೈಸೇಷನ್ಸ್ ಏನಾದ್ರು ಇದ್ರೆ, ಅಂದ್ರೆ ಈಗ ಭಗವದ್ಗೀತೆ ಪುಸ್ತಕ ಓದಿದಾಗ ನನ್ಗೆ ಈ ರೀತಿ ರಿಯಲೈಸೇಷನ್ಸ್ ಆಯ್ತು ಅಂತ ಈ ರೀತಿ ನೀವು ಸಹ ಶೇರ್ ಮಾಡಬಹುದು. ಇದು ಒನ್ ಸೈಡೆಡ್ ಅಂತಲ್ಲ, ಇಲ್ಲಿ ಭಕ್ತರ ಒಂದು ಸಂಘ ಇದು. ಅಂದ್ರೆ ನಾವು ಪರಸ್ಪರವಾಗಿ ನಾವು ಒಬ್ಬೊಬ್ರಿಗೊಬ್ರು ಎನ್ಕರೇಜ್ ಮಾಡ್ಕೊಂಡು ನಾವು ಭಕ್ತಿ ಸೇವೆಯಲ್ಲಿ ಮುಂದುವರಿಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಅದಕ್ಕಾಗಿ ನೀವು ಆದಷ್ಟು ಓಪನ್ ಅಪ್ ಆಗಿ ಇಲ್ಲಿ ನೀವು ಶೇರ್ ಮಾಡಿ ನಿಮ್ಮ ರಿಯಲೈಸೇಷನ್ಸ್. ನಿಮ್ಗೇನಾದ್ರೂ ಭಗವದ್ಗೀತೆ ಬಗ್ಗೆ ಏನೋ ಒಂದು ಈ ರೀತಿ ನನ್ಗೆ ಹೀಗೆ ಅನ್ನಿಸ್ತು, ಈ ರಿಯಲೈಸೇಷನ್ಸ್ ಬಂತು, ಈ ರೀತಿ ನೀವು ಸಹ ಶೇರ್ ಮಾಡಬಹುದು. ನಾನೊಬ್ನೇ ಮಾತಾಡ್ಬೇಕು ಅಂತಲ್ಲ. ಹರೇ ಕೃಷ್ಣ. ನೀವು ಆದಷ್ಟು ಶೇರ್ ಬಹಳ ಮಾಡಿ. ನಾನು ಅಲ್ಲಿ ಹೋಗಿದ್ದೆ, ಬಹಳ ನನ್ಗೆ ರಿಯಲೈಸೇಷನ್ ಆಯ್ತು, ಸೆಲ್ಫ್ ರಿಯಲೈಸೇಷನ್. ಈ ದಾನ ಧರ್ಮ ಮಾಡೋದು ಅಷ್ಟು ಅದ್ರೊಳಗಿರೋ ಸುಖ, ನೆಮ್ಮದಿ, ತೃಪ್ತಿ, ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ ಬಹಳ ಖುಷಿ ಆಗ್ತದೆ. ಇದು ಕೇಳೋದ್ರಿಂದನೂ ನಮ್ಗೆ ಬಹಳ ನೆಮ್ಮದಿ ಸಿಗ್ತಾ ಇದೆ. ಇದರಿಂದ ಗೊತ್ತಾಗ್ತಾ ಇದೆ ಇದು ಏನ್ ಡಿಫ್ರೆನ್ಸ್ ಅಂತ ಗೊತ್ತಾಗ್ತಾ ಇದೆ. ಓಕೆ. ಬಹಳ ಗುರುಜಿ ನಿಮ್ಮ ಪ್ರಭುಜಿ ನಿಮ್ಮ ಇದು ಸಿಕ್ಕಿದ್ದು ನಮ್ಗೆ ಬಹಳ ತೃಪ್ತಿ ಇದೆ, ಬಹಳ ಖುಷಿ ಇದೆ. ಅದಕ್ಕೆ ಕೇಳಿದ ಇಷ್ಟು ದಿನ ಎಲ್ಲ ಶೀಲ ಪ್ರಭುಪಾದರ ದಯೆ, ಪ್ರಭು ಗುರುಗಳ ದಯೆ, ಆಮೇಲೆ ವೈಷ್ಣವರ ಕೃಪೆ, ಭಗವಂತನ ಕೃಪೆ, ಅದು ಅವರ ಎಲ್ಲರ ಕೃಪೆಯಿಂದ ನಮ್ಗೆ ಈ ಒಂದು ಶುಭವಾದ ಒಂದು ಸಂಗತಿ ನಮ್ಗೆ ನಮ್ಮ ಜೀವನದಲ್ಲಿ ಆಗ್ತಾ ಇದೆ. ಅದೇ ನಮ್ಗೆ ಈ ಏಜ್ ಅಲ್ಲಿ ಕನೆಕ್ಟ್ ಸಿಕ್ತು, ಅದೊಂದು ದೊಡ್ಡ ಪುಣ್ಯ ನಮ್ದು.
ನಿಮ್ಮ ಹೌದು. ಸಂಪರ್ಕ ಸಿಕ್ಕಿದ್ದು ನಮ್ಗೆ ದೊಡ್ಡ ಪುಣ್ಯ ಅದು. ಹರೇ ಕೃಷ್ಣ. ಹಲೋ, ತುಂಬಾ ಸಂತೋಷ ಪ್ರಭು, ತುಂಬಾ ಒಳ್ಳೇದಾಯ್ತು ಧನ್ಯವಾದ. ನೀವು ಹೇಳಿ, ಧನ್ಯವಾದಗಳು. ಹರೇ ಕೃಷ್ಣ ಧನ್ಯವಾದ. ಪ್ರಭು. ಇನ್ನು ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳು ಇದೆಯಾ? ಪ್ರಶ್ನೆಗಳು ಇಲ್ಲ ಅಂದ್ರೆ ಒಂದು 5 ನಿಮಿಷ ಒಂದು 54 ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಬಹುದಾ? ಮಾಡೋಣ ಪ್ರಭುಜಿ, ಮಾಡೋಣ. ಬೇರೆಯವ್ರಿಗೆ ಎಲ್ಲ ಏನಾದ್ರೂ ಪ್ರಶ್ನೆ ಇದೆಯಾ? ಮ್ಯೂಟ್ ಮಾಡ್ಬೇಕು ಪ್ರಭುಜಿ, ಇಲ್ಲಾಂದ್ರೆ ಸೌಂಡ್ ಕೇಳ್ಸಲ್ಲ. ಮಾಡೋಣ ಪ್ರಭುಜಿ. ಹಾ, ಪ್ರಶ್ನೆ ಇಲ್ಲಲ್ಲ. ಓಕೆ, ನಾನು ಒಂದ್ ಸೆಕೆಂಡ್. ಓಕೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ